सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ಧ್ಯಾಯೇ. ಮತ್ತೆ ಕುಗ್ಗುವಿಕೆ ಎರಡೂ ಇಲ್ಲದೆ ಇರುವಂಥವಳು ತಾಯಿ ಎನ್ನುವುದನ್ನು ನಾವು ನೋಡಿದ್ವಿ. ಕ್ಷಯವೃದ್ಧಿ ವಿನಿರ್ಮುಕ್ತ. ಆದ್ರಿಂದ ಅವಳು ಕ್ಷೇತ್ರ ಪಾಲಳಾಗಿ ಎಲ್ಲ ಕ್ಷೇತ್ರಗಳ ಸಂರಕ್ಷಣೆಯನ್ನ ಮಾಡ್ತಾಳೆ. ಅಲ್ಲಿ ಕ್ಷೇತ್ರಪಾಲ ಅನ್ನುವಾಗ ಮೊದಲನೆಯದಾಗಿ ಶರೀರವನ್ನ ಕ್ಷೇತ್ರ ಅಂತ ಇಟ್ಕೊಂಡ್ರೆ, ಶರೀರ ಎನ್ನುವ ಕ್ಷೇತ್ರದಲ್ಲಿ ಶರೀರ ಸಂರಕ್ಷಕಳಾಗಿ ಆತ್ಮವಸ್ತುವಿನ ರೂಪದಲ್ಲಿ ಕ್ಷೇತ್ರವನ್ನ ರಕ್ಷಿಸ್ತಾಳೆ, ಕಾಪಾಡ್ತಾಳೆ. ಹಾಗೆಯೇ ಇಂಥ ಅನೇಕ ಕೋಟಿ ಶರೀರಗಳು ಇರುವಂತಹ ಗ್ರಾಮಗಳು, ನಗರಗಳು, ಆ ಕ್ಷೇತ್ರಗಳಿಗೆ ಪಾಲಕಳಾಗಿ ಆ ರೂಪದಲ್ಲಿ ಕೂಡ ಯಾವ ದೇವಿ ಇದ್ದಾಳೋ ಅವಳ ಶಕ್ತಿಯಾಗಿ, ಅವಳಿಗೆ ಶಕ್ತಿಯಾಗಿ ಆಕೆ ಕ್ಷೇತ್ರಪಾಲ ರಿಂದ ಪೂಜಿಸಲ್ಪಡ್ತಾ ಕ್ಷೇತ್ರಗಳ ಪಾಲನೆಯನ್ನ ಆಕೆ ಮಾಡ್ತಾಳೆ ಅನ್ನುವುದನ್ನ ಕ್ಷೇತ್ರಪಾಲ ಸಮರ್ಚಿತ ಎನ್ನುವುದನ್ನ ನೋಡ್ಕೊಂಡಿದ್ವಿ. ಹಾಗೆ ಈಗ ಮುಂದಿನದು ವಿಜಯ. ವಿಜಯ ಅಂದ್ಮೇಲೆ ಎಲ್ಲರಿಗೂ ಗೊತ್ತಿರೋದೇ ವಿಜಯ ಅಂದ್ರೆ ವಿಜಯವನ್ನ ಹೊಂದ್ತಾಳೆ ಅಥವಾ ಹೊಂದಿದ್ದಾಳೆ, ಅಥವಾ ಯಾರ್ಯಾರು ವಿಜಯ ಹೊಂದ್ತಾರೆ ಅವರ ಸ್ವರೂಪನೇ ವಿಜಯ. ಅಂದ್ರೆ ಈ ಜಯ ಗೆಲ್ತೀವಲ್ವಾ, ಪ್ರತಿಯೊಬ್ಬನಿಗೆ ಸೋಲು ಒಂದು ಜಾಗದಲ್ಲಿದ್ರು ಗೆಲುವು ಅನ್ನೋದು ಪಕ್ಕದಲ್ಲಿದೆ. ಎಲ್ಲವಾಗ್ಲೂ ಸೋಲು ಅನ್ನೋದೇ ಏನು ಜೀವನದಲ್ಲಿ ಇಲ್ಲ. ನಾವು ಅನ್ಕೊಳ್ತೇವೆ, ಗೆಲುವಿನ ಭಾಗ ಮರ್ತೋಗ್ಬಿಟ್ಟು ಸೋಲಿನ ಭಾಗನ ನಾವು ತಲೆಯಲ್ಲಿ ಇಟ್ಕೊಂಡಾಗ ನನ್ನ ಜೀವನ ಪೂರ್ತಿ ನನಗೆ ಸೋಲೋದೇ ಆಯ್ತು ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಯಾರೊಬ್ಬರಿಗೂ ಕೂಡ ಹಾಗೆ ಬರೀ ಸೋಲು ಅನ್ನೋದನ್ನ ಪರಮಾತ್ಮ ಇಟ್ಟಿಲ್ಲ. ಇದನ್ನ ಪ್ರತಿಯೊಬ್ಬರೂ ಕೂಡ ನೆನಪು ಮಾಡಿಕೊಳ್ಬೇಕು. ಯಾಕೆ ಅಂದ್ರೆ ಒಂದು ಸೂರ್ಯೋದಯ ಸೂರ್ಯಾಸ್ತ ಹೇಗೋ ಅಂದ್ರೆ ರಾತ್ರಿ ಆದ ಮೇಲೆ ಹಗಲಾಗೇ ಆಗತ್ತೆ. ಯಾವೊಂದು ಜೀವಿಗೂ ಕೂಡ ಪೂರ್ಣ ಕಗ್ಗತ್ತಲೆಯ ಬದುಕು ಇಲ್ಲ. ಅವನಿಗೆ ಭಾವಿಸಿಕೊಳ್ಳುವ ಭಾವನೆ ಇಲ್ಲ ಅಷ್ಟೇ. ಯಾರಿಗೂ ಕೂಡ ಮತ್ತೆ ಮತ್ತೆ ನಾವು ಹೇಳ್ಕೊಳ್ಳೋದು ಭಾವನೆ ಮುಖ್ಯ. ಈಗ ಇಲ್ಲಿ ಬಂದು ಕೂತಾಗ್ಲೂ ನಾವು ಸುಮ್ಮನೆ ಕಣ್ಣು ಮುಚ್ಕೊಳ್ಳೋದು 1 ಸೆಕೆಂಡ್ ಇರಬಹುದು. ಯಾಕೆ ಅಂದ್ರೆ ಯಾವ ವೇಗದಲ್ಲಿ ಬಂದಿದ್ದೇವೆ, ಒಂದು. ಎರಡನೇದು ಮನೆಯದೋ ಯಾವುದೋ ಹೊತ್ಕೊಂಡು ಬಂದಿದ್ದೇವೆ, ಜೊತೆಯಲ್ಲಿ ಬಂದಿದ್ರೆ ಏನೋ ಮಾತಾಡಿಕೊಂಡು ಬಂದಿದ್ದೇವೆ. ಆ ಭಾವನೆಯನ್ನೆಲ್ಲ ಪಕ್ಕಕ್ಕಿಟ್ಟು ನಾವೀಗ ಲಲಿತೆಯನ್ನ ಭಾವಿಸಿಕೊಳ್ಬೇಕು ಅನ್ನುವ ಒಂದು ಭಾವ ತುಂಬಿಕೊಳ್ಳಕ್ಕೆ ಆ ಒಂದು ನಿಮಿಷ. ಅದಕ್ಕೆ ಪೂರಕವಾಗಿ ಓಂಕಾರ. ಯಾಕೆ ಮಾತು ಹೇಳ್ತಿರೋದಂದ್ರೆ ಭಾವನೆ ಎನ್ನುವುದು ಪ್ರಧಾನ ಅನ್ನೋದು. ಆದ್ರಿಂದ ಭಾವನೆ ಇಲ್ಲದೆ ಹೋದ್ರೆ ನಾನು ಸೋತೆ ನಾನು ಸೋತೆ ನಾನು ಸೋತೆ, ಜೀವನ ಪೂರ್ತಿ ನನಗೆ ಹೀಗೆ ಆಗೋಯ್ತು. ತುಂಬಾ ಜನರ ಬಾಯಲ್ಲಿ ನಾವು ಇದನ್ನ ಕೇಳ್ತೇವೆ. ಅಂದ್ರೆ ಎಷ್ಟೋ ಜನ ಹೇಳ್ತಾರೆ, ಪೇಪರಲ್ಲಿ ಪೇಜಲ್ಲಿ ಮಾರ್ಜಿನ್ ಅಂತ ಇಷ್ಟುದ್ದ ಇರುತ್ತೆ, ನನಗೆ ಪೇಜ್ ಪೂರ್ತಿ ಮಾರ್ಜಿನೇ, ಹೀಗೆಲ್ಲ ಹೇಳೋರು ಇರ್ತಾರೆ. ಅಂದ್ರೆ ಹಾಗೆ ಯಾರಿಗೂ ಬದುಕಲ್ಲಿ ಖಂಡಿತ ಇಲ್ಲ. ಆದರೆ ಪರಿಭಾವಿಸಿಕೊಳ್ಳಲ್ವಲ್ಲ, ಆ ಭಾವಿಸಿಕೊಳ್ಳದೆ ಇರೋದ್ರಿಂದ ನನ್ನ ಬದುಕು ಪೂರ್ತಿ ಕಷ್ಟ, ನನ್ನ ಬದುಕು ಪೂರ್ತಿ ನೋವು ಅನ್ನುವುದಾಗಿ ನಾವು ಅನ್ಕೊಳ್ತೇವೆ. ಆದ್ರೆ ಜಯ ಆದ ಗಳಿಗೆಗಳಿದೆಯಲ್ಲ, ಏನು ಸ್ಟೇಟ್ ಲೆವೆಲ್ ಇಲ್ಲದೆ ಇರ್ಬೋದು, ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ಲು ಕನಸಲ್ಲೂ ಇಲ್ಲದೆ ಇರ್ಬೋದು. ಆದ್ರೆ ನಮ್ಮ ಕುಟುಂಬದ ನೆಲೆಯಲ್ಲಿ ಬೇಡ, ನನ್ನ ನೆಲೆಯಲ್ಲಿ ಯಾರೋ ಮೆಚ್ಚುವ ಜಯ ಅಲ್ಲ ನಮಗೆ ಬೇಕಾದ್ದು. ಮುಖ್ಯವಾದ ಜಯ ಯಾವುದು? ಪರಮಾತ್ಮನನ್ನ ಹೊಂದುವ ವಿಷಯನೂ ಬೇಡ, ದೊಡ್ಡದ ಏನು ಬೇಡ. ನನ್ನ ಮನೆಯಲ್ಲಿ ನಾನು ಬದುಕಿರ್ಬೇಕಾದ್ರೆ, ನನ್ನ ಮನೆ ಅಂದ್ರೆ ಗೋಡೆ ಇದೆಯಲ್ಲ ಅದಲ್ಲ, ಇದು ಮನೆಯಾಗಿದೆಯಲ್ಲ, ಈ ಮನೆ ಒಳಗೆ ನಾನು ಚೆನ್ನಾಗಿ ಬದುಕಿರ್ಬೇಕಾದ್ರೆ ಈಗ ಹೇಳಿದ್ನಲ್ಲ, ಮುಖ್ಯವಾಗಿ ಏನು ಬೇಕು? ನನ್ನನ್ನು ನಾನು ಎಷ್ಟು ಗೆದ್ದಿದ್ದೇನೆ, ನನ್ನನ್ನು ನಾನು ಎಷ್ಟು ನಿಯಂತ್ರಣ ಮಾಡಿಕೊಂಡಿದ್ದೇನೆ, ನನ್ನಿಂದ ಬೇರೆಯವರಿಗೆ ನೋವಾಗದಂತೆ. ಯಾವಾಗ ನನಗೆ ಇನ್ನೊಬ್ಬರಿಂದ ಏಟು ಬೀಳುತ್ತೆ, ಇನ್ನೊಬ್ಬರಿಂದ ನನಗೆ ನೋವಾಯ್ತು, ಇನ್ನೊಬ್ಬರಿಂದ ಸೋಲಾಯ್ತು ಅಂದ್ರೆ ನಾನೇನು ಮಾಡಿದ್ದೇನೆ? ಸುಮ್ನೆ ನನಗೊಬ್ರು ಸೋಲ್ ಕೊಡ್ತಾರಾ? ಸುಮ್ನೆ ಒಬ್ರು, ಅದನ್ನ ನಾ ಯೋಚನೆ ಮಾಡ್ಕೊಂಡಾಗ ಅಲ್ಲೇ ನನ್ನ ಗೆಲುವಿರೋದು. ಆದ್ರಿಂದ ಲೋಕದಲ್ಲಿ ಯಾರು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ, ನೀನು ಸ್ಟೇಟ್ ಲೆವೆಲ್ ಅಲ್ಲಿ ಬಂದೆ, ನೀನು ಇಂಟರ್ನ್ಯಾಷನಲ್ ಲೆವೆಲ್ ಬೇಕಿಲ್ಲ. ಇಲ್ಲಿ ಮೊದಲಿಗೆ ಜಯ ಅನ್ನುವುದು ಬೇಕು. ಆ ಜಯ ಬಂದರೆ ಅದು ಎಲ್ಲಿದೆ? ಜಯ ಅನ್ನೋದು
ಭಾವಿಸಿಕೊಳ್ಳೋದ್ರಲ್ಲಿದೆ. ಅದರ ಅಭ್ಯಾಸಕ್ಕೇನೆ ನಾವೀಗ ಸತ್ಸಂಗದಲ್ಲಿ ಬಂದು ಕೂತಾಗ ಈ ಆರಂಭದ ಹಂತ ಇದನ್ನ ನೆನಪು ಮಾಡಿಕೊಡ್ತಿರೋದಷ್ಟೇ. ಅದರಿಂದ ಮೊದಲಿಗೆ ನಾವು ಮೌನ ವಹಿಸೋದಾಗ್ಲಿ, ಒಂದು ಕ್ಷಣ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಾಗ್ಲಿ, ಓಂಕಾರವನ್ನ ಹೇಳೋದಾಗ್ಲಿ, ಇದೆಲ್ಲದರ ಮೂಲಕ ನಮ್ಮ ಶರೀರದ ಮೇಲಿನ ಹಿಡಿತ ನಾವು ಸಾಧನೆ ಮಾಡ್ಕೊಳ್ಳೋದು. ನಮ್ಮ ಮನಸ್ಸು ಹಾರಿ ಹೋಗ್ತಾ ಇರೋದನ್ನ ಎಳ್ಕೊಂಡು ಬರುವಂಥದ್ದು, ಲಲಿತೆಯಲ್ಲಿ ಮನಸ್ಸನ್ನು ಕೂಡಿಸುವಂಥದ್ದು, ಇದರಲ್ಲಿ ನಾವು ಗೆಲ್ತಾ ಇದ್ದೇವಾ ಅದು ಮುಖ್ಯ. ಆದ್ರಿಂದ ವಿಜಯ ಅಂದಾಗ ಲೋಕದಲ್ಲಿ ಯಾರೋ ಯಾರಿಂದನೋ ಬೇಕಾಗಿಲ್ಲ, ನಾವು ಯಾವ ಲೆವೆಲ್ ಅಲ್ಲಿ ಪಡಿಬೇಕಾಗಿಲ್ಲ. ಮುಖ್ಯವಾದ ಲೆವೆಲ್ ಯಾವುದು ಅಂದ್ರೆ ನಮ್ಮ ಈ ಶರೀರ ಎಂಬ ಮನೆಯಲ್ಲಿ ನಾವು ಗೆಲ್ಲಬೇಕು. ಕಣ್ಣಿಂದ ನಾನು ಗೆದ್ದಿದ್ದೀನ, ಕಣ್ಣಿನ ಪ್ರಭಾವದಿಂದ ನಾನು ಗೆದ್ದಿದ್ದೀನ, ಕಿವಿಯ ಪ್ರಭಾವದಿಂದ ನಾನು ಗೆದ್ದಿದ್ದೀನ. ಆಯ್ತು, ಒಂದು ದಿವಸ ಈಗ ನಾ ಹೇಳಿದ್ನಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುವ ಆ ಒಂದು ಕ್ಷಣ ನನ್ನ ಮನಸ್ಸು ಕಣ್ಣು ನೋಡ್ತಿಲ್ಲ, ನಿಜ ಕಣ್ಣು ನೋಡ್ತಿಲ್ಲ ಅಂತ ಇದು ಭಾವಿಸ್ತಾ ಇದೆಯಲ್ಲ, ಅವ್ರು ಯಾರೋ ಬಂದಂಗಾಯ್ತು, ಕಾಲ್ ಶಬ್ದ, ಕಣ್ಣಿನ ಮುಚ್ಚಿದೆ ಅಷ್ಟೇ ಅಲ್ವೇ, ಆ ಒಂದು ಅದರ ಮೇಲಾದ್ರೂ ನನ್ನ ನಿಯಂತ್ರಣ ಇದೆಯಾ, ಅದನ್ನ ನಾನು ಮಾಡಿದಾಗ ಅದು ವಿಜಯ. ಆದ್ರಿಂದ ಆ ಜಯನ ಯಾರು ಕೊಡೋದು? ಅದು ದೇವಿನೇ ಕೊಡೋದು. ಹೆಂಗ್ ಕೊಡ್ತಾಳೆ ಅಂದ್ರೆ ನಾವು ಭಾವಿಸಿದಾಗ ಕೊಡ್ತಾಳೆ. ಅಮ್ಮ, ನಿನ್ನ ಒಂದು ಇಂದ್ರಿಯಗಳು ಮೋಹಜಾಲದಲ್ಲಿ ನಮ್ಮನ್ನು ಕೆಡುವುದಕ್ಕೆ ನೀನು ಇಟ್ಟಿದೀಯೆ, ಇದರಲ್ಲಿ ಅತ್ಯಂತ ಪ್ರಬಲ ಶಕ್ತಿಯನ್ನ ತುಂಬಿದೀಯೆ. ನೀನು ತುಂಬಿರುವ ಈ ಪ್ರಬಲ ಶಕ್ತಿ ಇರುವ ಈ ಇಂದ್ರಿಯಗಳನ್ನ ಗೆಲ್ಲುವ ಚೈತನ್ಯ ನನಗಿಲ್ಲ ಅಮ್ಮ, ಕರುಣೆಯಿಂದ ನನ್ನನ್ನು ಕಾಪಾಡೇ ತಾಯಿ ಅಂದರೆ ಆ ಜಯವನ್ನ ಕೊಡೋಳು ಯಾರು? ಅಮ್ಮ ಖಂಡಿತ ಕೊಡ್ತಾಳೆ. ಆದ್ರಿಂದ ಯಾವ ತಾಯಿ ಸಕಲ ಜೀವಿಗಳಿಗೆ ತನ್ನ ಮನೆಯಲ್ಲಿ ತನ್ನದೇ ಆದ ದ್ವಾರಪಾಲಕರಿದಾರಲ್ಲ, ಒಬ್ಬೊಬ್ರು ಹಿಡಿದು ಒಂದೊಂದು ಕಡೆಗೆ ಎಳಿತಾ ಇದ್ದಾರಲ್ಲ, ಹಾಗೆ ಎಳೆದಾಡುವ ಈ ಇಂದ್ರಿಯಗಳನ್ನ ಗೆಲ್ಲುವಂಥ ಒಂದು ಶಕ್ತಿಯನ್ನ ಕೊಡುವ ದೇವಿ ಯಾರಿದ್ದಾಳೋ ಅವಳು ವಿಜಯ. ಹೇಳಿದ ತಕ್ಷಣ ವಿಜಯ ಎಲ್ರಿಗೂ ಗೊತ್ತಿದೆ, ಅದರ ಮೇಲೇನು ಉಪನ್ಯಾಸ ಉಪಾಖ್ಯಾನ ಅಂತ ಅನ್ನಿಸ್ಬಹುದು. ಆದರೆ ಇದು ಪ್ರಧಾನವಾದಂಥ ವಿಜಯ. ಲೋಕದಲ್ಲಿ ಎಲ್ಲರೂ ಅನ್ಕೊಳ್ತಾರೆ, ನೋಡಪ್ಪ ಅವ್ರು ಎಷ್ಟೆಲ್ಲ ಸಾಧನೆ ಮಾಡಿದ್ರು, ನೃತ್ಯದಲ್ಲಿ ಅವರು ಸ್ಟೇಟ್ ಲೆವೆಲ್ ಹೋದ್ರು, ಅವರು ಸ್ಪೋರ್ಟ್ಸ್ ಅಲ್ಲಿ ಇಲ್ಲೂ ಎಲ್ಲ ಅನ್ಕೊಳ್ತೀವಲ್ವಾ, ನಾವು ಅನ್ಕೊಳ್ತೀವಿ. ಪೇಪರಲ್ಲಿ ಯಾರ್ಯಾರ್ದು ನೋಡಿದಾಗ ಅಯ್ಯೋ ನಮ್ಗೇನಿಲ್ಲ ಅನ್ನಿಸ್ಬಹುದು. ಆದರೆ ಮೊದಲಿಗೆ ಇದನ್ನೂ ಸಾಧನೆ ಮಾಡಬೇಕು, ಇದೇ ಪ್ರಧಾನವಾದ್ದು. ಅದೆಲ್ಲ ಗೌಣ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಂದು ಸರ್ಕಸ್ಸಿಗೆ ಹೋಗಿರ್ತಾರೆ ಅವರು. ಸರ್ಕಸ್ ಅಲ್ಲಿ ಒಂದು ಹಗ್ಗದ ಮೇಲೆ ನಾವೆಲ್ಲ ನೋಡಿದ್ದೇವೆ, ಹಗ್ಗದ ಮೇಲೆ ಒಬ್ಬಾಕೆ ಸೈಕಲ್ ಚಕ್ರ, ಅದು ಒಂದೇ ಚಕ್ರ, ಅದನ್ನ ತುಳಿತಾ ಹೋಗ್ತಾಳೆ. ಆಮೇಲೆ ಒಂದು ಕೋಲ್ ಹಿಡ್ಕೋತಾಳೆ, ಅದ್ರ ಮೇಲೆ 2 ಮಕ್ಕಳು ಬಂದು ಹಾರ್ತಾರೆ. ಆ ಕೋಲ್ ಮೇಲೆ 2 ಮಕ್ಕಳು ಇರ್ತಾರೆ, ಆ ಕೋಲ್ ಮೇಲೆ ಹುಡುಗರು ಇದ್ ಮಾಡ್ತಿರ್ತಾರೆ. ಆದ್ರೂ ಇವಳು ಹಗ್ಗದ ಕಲ್ಪನೆ ಮಾಡಕ್ ಸಾಧ್ಯನಾ ನಮ್ಗೆ? ಅಯ್ಯಪ್ಪ ಹೆಂಗೆ, ಎಷ್ಟು ಸಾಧನೆ ಮಾಡಬೇಕು, ಎಷ್ಟು ನಿಯಂತ್ರಣ ಇರಬೇಕು. ಅದಕ್ಕೆ ನಾವು ಬಳಸುವಂತ ಇದು ಒಂದು ಸಾಧನೆನೇ. ಅದೇ ಸಾಧನೆಯನ್ನ ಈ ಕಡೆಗೆ ಮಾಡಿದರೆ ದೇವಿಯ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕಾಗತ್ತೆ ಅನ್ನೋದನ್ನ ಅವರು ಸರ್ಕಸ್ ಅಲ್ಲೂ ಪಾಠ ಕಲಿತಾರೆ. ಶ್ರೀರಾಮಕೃಷ್ಣರು ಸರ್ಕಸ್ ನೋಡ್ಕೊಂಡ್ಬಂದು ಅದನ್ನ ನಮ್ಗೆ ಹೇಳ್ತಾರೆ. ಅಂದ್ರೆ ಜೀವನದಲ್ಲಿ ಒಂದು ವ್ಯಕ್ತಿ ಇಂಥ ಒಂದು ಸಾಧನೆ, ನ್ಯಾಷನಲ್ ಲೆವೆಲ್ಲು, ಒಲಿಂಪಿಕ್ ಲೆವೆಲ್ಲು, ಈ ತರ ಸಾಧನೆ ಮಾಡಬೇಕಾದ್ರೆ ಎಷ್ಟು ಮಟ್ಟಿನ ಇಂದ್ರಿಯ ಬಿಗಿಬೇಕು? ಸುಮ್ಮನೆ ನಡೆದು ಬಿಡುತ್ತಾ? ಅಲ್ಲೂ ಎಲ್ಲದರ ಮೇಲೆ ಗೆಲ್ಲಬೇಕು, ನಿರಂತರ ಅಭ್ಯಾಸ ಬೇಕು. ಆ ನಿರಂತರ ಅಭ್ಯಾಸ ಇಲ್ಲ ಅಂದ್ರೆ ಒಂದೇ ಸಲಿಗೆ ನಾನು 300 ಮೀಟರ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಳಕ್ ಆಗಲ್ಲ. ಪ್ರತಿ ದಿನ ಓಡಿ 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 ಒಂದು ದಿವಸ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ಲು ಅಲ್ಲ ಬರ್ಬೇಕಾದ್ರೆ ಅದಕ್ಕಷ್ಟು ಅಭ್ಯಾಸ ಬೇಕು. ಹಾಗೆ ನಿರಂತರ ಅಭ್ಯಾಸ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ. ಅಂಥ ಒಂದು ಗೆಲುವನ್ನ ಪಡೆದವರನ್ನ ನೋಡಿದಾಗ ನಾವು ಪಡ್ಕೊಳ್ಳಬೇಕಾದಂಥ ಈ ವಿಜಯವನ್ನ ಆ ದೇವಿ, ಅಲ್ಲೂ ಗೆಲುವು ಕೊಡೋದು ದೇವಿನೇ. ಯಾರು ಈಗ ಪಾಂಡವರ ಪಕ್ಷಕ್ಕೆ ಕೃಷ್ಣ ಬಂದು ನಿಲ್ಲದೆ ಇದ್ರೆ ಜಯ ಸಿಕ್ತಿತ್ತೆ. ಯತ್ರ ಯೋಗೇಶ್ವರ ಕೃಷ್ಣ, ಅವನಿಲ್ಲ ಅಂದಿದ್ರೆ ಎಲ್ಲ ಆಗ್ತಿತ್ತು. ಆದ್ರಿಂದ ಅವನೇ ಅಕಸ್ಮಾತ್ ಅರ್ಜುನ ನಾನು ನಿನ್ ಕಡೆ ಬರಲ್ಲ ಕಣೋ, ನಾನು ಕೌರವರ ಕಡೆ ಅಂದ್ಬಿಟ್ಟಿದ್ರೆ ಏನಾಗಿರ್ತಾ ಇತ್ತು ಅಲ್ವೇ? ಆದ್ರಿಂದ ಜಯ ಅನ್ನುವುದು ಪರಮಾತ್ಮನ ದಯೆಯಿಂದ ದೊರಕುವಂಥದ್ದು. ಅಂಥ ಜಯವನ್ನ ಯಾರು ಕರುಣಿಸಿಕೊಡ್ತಾಳೋ ಅವಳನ್ನ ವಿಜಯ ಎಂಬುದಾಗಿ ಮೊದಲನೆಯದಾಗಿ ನಾವು ಭಾವಿಸಿಕೊಳ್ಳುವಂಥದ್ದು. ಈ ದೇವಿಗೆ ವಿಜಯ ಅಂತ ಹೆಸರು ಬರೋದಕ್ಕೆ ಪದ್ಮ ಎನ್ನುವಂಥ ಒಬ್ಬ ರಾಕ್ಷಸ, ಆ ಪದ್ಮ ಎನ್ನುವ ರಾಕ್ಷಸನನ್ನ ಸಂಹರಿಸುವಾಗ
ನಾವು ನಿನ್ನೆ ನೋಡಿದ್ವಿ ನೋಡಿ, ಯಾವುದು ಇವನು ದಾಳಿಂಬೆ ತರಹ ನಾನು ರಕ್ತ ಬೀಜಾಸುರ ತರಹದವರನ್ನ ಜಗದು ನನ್ನ ಹಲ್ಲೆಲ್ಲ ಇದಾಗಿ ರಕ್ತದಂತಿಕ ಅನ್ನಿಸ್ಕೊಳ್ತೀನಿ. ಒಬ್ಬ ರಾಕ್ಷಸ ಋಷಿಗಳಿಗೆ ಏನೂ ಇದು ಕೊಡದಂತೆ ಮಾಡಿದಾಗ ತರಕಾರಿಗಳ ರೂಪದಲ್ಲಿ ನಾನು ಶಾಕಂಬರಿ ಅಂತ. ಹಾಗೆ ಪದ್ಮ ಎನ್ನುವ ಅಸುರನನ್ನ ಸಂಹಾರ ಮಾಡಿದಂಥ ದೇವಿಗೆ ವಿಜಯ ಎಂಬುದಾಗಿ ಹೆಸರು. ದೇವಿ ಆ ವಿಜಯ ಎನ್ನುವ ಹೆಸರನ್ನ ತಗೊಂಡು ಆ ರೂಪದಿಂದ ಪದ್ಮ ಎನ್ನುವ ಅಸುರನನ್ನ ಸಂಹಾರ ಮಾಡಿದ್ಲು. ಇನ್ನು ವಿಜಯ ಅನ್ನುವುದಕ್ಕೆ 68 ಶಿವ ತೀರ್ಥಗಳು ಇದೆ. ನಾವು ಹೇಗೆ ಈ ತಾಯಿಯ ಕ್ಷೇತ್ರಗಳನ್ನ ನೋಡ್ತೇವೆ, ಹಾಗೆ 68 ಶಿವತೀರ್ಥಗಳಲ್ಲಿ ಒಂದು ಶಿವತೀರ್ಥಕ್ಕೆ ವಿಜಯ ಎಂಬುದಾಗಿ ಹೆಸರು. ಅಂದ್ರೆ ಆ ಆ ಶಿವತೀರ್ಥದಲ್ಲಿ ಯಾರು ಮುಳುಗುತ್ತಾರೆ ಅವರಿಗೆ ಜಯ ಎಂಬುದು ಶತಸಿದ್ಧ, ಖಂಡಿತವಾಗಿ ಅವರಿಗೆ ಜಯ ದೊರಕತ್ತೆ ಅನ್ನುವುದು. ಇನ್ನು ಆಶ್ವಯುಜ ಮಾಸದ ಎಲ್ಲರಿಗೆ ಗೊತ್ತಿರುವಂಥದ್ದು ಶುದ್ಧ ದಶಮಿಯ ದಿನಕ್ಕೆ ಯಾಕೆ ವಿಜಯದಶಮಿ ಅಂತ ಕರೀತಾರೆ ಅಂದ್ರೆ, ಅವತ್ತು ಯಾವ ಒಂದು ನಕ್ಷತ್ರಗಳ ಗ್ರಹಗಳ ಒಂದು ಜೋಡಣೆಯಾಗುತ್ತೆ. ನಿಜವಾಗಿ ನವಮಿಯ ದಿನ ಸಾಯಂಕಾಲದವರೆಗೆ ಯಾವ ದೇವಿ ಪೂಜಿತಳಾಗ್ತಾಳೋ ಆ ದೇವಿ ಹೆಸರೇ ವಿಜಯ. ನವಮಿಯ ದಿನ ಪೂಜಿತಳಾಗುವ ದೇವಿಯ ಹೆಸರು ವಿಜಯ. ಆದರೆ ಆ ಯೋಗ, ಆ ವಿಜಯ ದೇವಿಯ ಅನುಗ್ರಹ ಫಲ ಕೊಡುವ ಯೋಗ ದಶಮಿಯ ದಿನ ನಕ್ಷತ್ರಗಳು ಆಕಾಶದಲ್ಲಿ ಕಂಡು ಕಾಣದ ರೀತಿ, ಅಂದ್ರೆ ಪೂರ್ತಿ ಸೂರ್ಯಾಸ್ತ ಆಗ್ಬಿಟ್ಟಿರಬಾರ್ದು. ಸ್ವಲ್ಪ ಮಸುಕು ನಕ್ಷತ್ರ ಕಾಣುವಂತ ಆಕಾಶ ನೆನಪು ಮಾಡ್ಕೊಳ್ಳಿ. ಸೂರ್ಯಾಸ್ತ ಆಗ್ತಾ ಇರುವಾಗ ಪ್ರಬಲವಾದ ಬೆಳಕಿರುವ ನಕ್ಷತ್ರಗಳು ಕಾಣುತ್ತೆ, ಮಂದ ನಕ್ಷತ್ರ ಕಾಣಲ್ಲ. ಆ ನಂತರದಲ್ಲಿ ಅವುಗಳು ಕಾಣುತ್ತೆ. ಅಂಥ ಒಂದು ಸಮಯ ಅಂದ್ರೆ ಸೂರ್ಯ ಅಸ್ತ ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಆಗುವ ಸಮಯದಲ್ಲಿ ಅಲ್ಲಲ್ಲಿ ಮಂದವಾದ ಬೆಳಕನ್ನ ಬೀರ್ತಾ ಇರುವ ನಕ್ಷತ್ರಗಳು ಕಾಣುವ ಒಂದು ಮುಹೂರ್ತ ಇದೆಯಲ್ಲ, ಆ ಮುಹೂರ್ತದಲ್ಲಿ ಯಾವ ಕೆಲಸವನ್ನ ಆರಂಭ ಮಾಡಿದರೂ ಕೂಡ ಅವರಿಗೆ ಜಯ ಎಂಬುದು ಶತಸಿದ್ಧ. ಆದ್ರಿಂದ ಜಯವನ್ನ ಆ ಕಾಲದಲ್ಲಿ ತಾಯಿ ತಾನು ವಿಜಯ ಎನ್ನುವ ರೂಪದಲ್ಲಿದ್ದುಕೊಂಡು ಜಯವನ್ನ ಕರುಣಿಸಿ ಕೊಡ್ತಾಳೆ. ಅದು ಆ ಸಿದ್ಧಿ ಇದೆಯಲ್ಲ, ವಿಜಯ ಎಂಬ ಸಿದ್ಧಿ, ಆ ರೂಪದಲ್ಲಿ ತಾಯಿ ಅಲ್ಲಿ ಇರ್ತಾಳೆ ಅನ್ನುವುದಾಗಿ. ಆದ್ರಿಂದೇ ಆ ದಿನವನ್ನ ವಿಜಯ ದಶಮಿ. ಅದಕ್ಕೋಸ್ಕರನೇ ರಾಜಾಧಿರಾಜರುಗಳೆಲ್ಲರೂ ಕೂಡ ನವಮಿಯ ದಿವಸ ದೇವಿಯನ್ನ ಪೂಜಿಸಿದ ನಂತರ ಮತ್ತೆ ಅವತ್ತೇನು ವಿಜಯದಶಮಿನಲ್ಲಿ ಬೇರೆ ಪೂಜೆ ಏನಿಲ್ಲ. ಅವತ್ತೇನಿದ್ರು ಹೋಗಿ ಅವರು ಈ ಶಮಿ ವೃಕ್ಷವನ್ನ ಛೇದ ಮಾಡಿ ದೇವಿಯಗೆ ಇದನ್ನ ಕೊಟ್ಟು, ಬಲಿಯನ್ನ ಕೊಟ್ಟು ದೇವಿಯಲ್ಲಿ ಜಯವನ್ನ ಪ್ರಾರ್ಥನೆ ಮಾಡೋದು ಮುಸ್ಸಂಜೆ ಹೊತ್ತು. ನೆನಪಲ್ಲಿ ಇದ್ರೆ ಎಲ್ಲರಿಗೆ ಮಹಾರಾಜರು ಬನ್ನಿ ಮಂಟಪದಲ್ಲಿ ಅದು ಇದು ನಕ್ಷತ್ರಗಳು ಮೂಡುವ ಹೊತ್ತಿನಲ್ಲಿ ಮಾಡಬೇಕಾದಂತ ಒಂದು ಸಾಧನೆ. ಆಗ ರಾಜಾಧಿರಾಜರು ಯಾರಿಗೇ ಆದರೂ ಕೂಡ ವಿಜಯ ಎನ್ನುವುದು ಸದಾಕಾಲ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ಇರುತ್ತೆ. ಅಂಥ ಒಂದು ಶಕ್ತಿ ಯಾರ್ದು? ರಾಜರದಲ್ಲ, ಮುಹೂರ್ತ ಅಲ್ಲ, ಮುಹೂರ್ತದಲ್ಲಿ ಆ ಶಕ್ತಿಯನ್ನ ದೇವಿ ಇಟ್ಟಿದ್ದಾಳೆ. ಆದ್ರಿಂದ ಅದನ್ನ ವಿಜಯ ಎಂಬುದಾಗಿ ಕರೀತಾರೆ, ಅಥವಾ ವಿಜಯದಶಮಿ ಅಂತ ಕರೀತಾರೆ. ಆದ್ರಿಂದಲೇ ವಿಜಯದಶಮಿಯ ದಿನ ನಾವು ರಾವಣನ ವಧೆಗೆ ರಾಮ ಹೊರಟ ಅನ್ನುವ ಪ್ರಸಂಗವನ್ನ ನೋಡ್ತೇವೆ. ಅದೇ ರೀತಿಯಲ್ಲಿ ಇದು ಮಹಿಷನ ವಧೆಯನ್ನ ತಾಯಿ ಮಾಡಿದ ದಿನ ಅದು ಎಂಬುದಾಗಿ ಮಹಿಷಾಸುರ ವಧೆಯ ಸಂದರ್ಭವನ್ನು ಕೂಡ ನಾವು ವಿಜಯದಶಮಿಯ ದಿನ ನೆನೆಸ್ಕೊಳ್ತೀವಿ. ಅಂದ್ರೆ ಆ ಮುಹೂರ್ತ ಎನ್ನುವುದು ವಿಜಯವನ್ನ ಕರುಣಿಸುವಂತ ಒಂದು ಮುಹೂರ್ತ. ಇನ್ನು ಪ್ರತಿ ದಿವಸವೂ ಕೂಡ 11ನೆಯ ಮುಹೂರ್ತ, ಅಂದ್ರೆ ದಿವಸವನ್ನ ಗಳಿಗೆಗಳಾಗಿ ವಿಭಾಗ ಮಾಡಿದಾಗ, ಈಗ ಹೇಳಿದ ಇದೇ ಮುಸ್ಸಂಜೆಯ ಹೊತ್ತಿನಲ್ಲಿ ನಕ್ಷತ್ರಗಳು ಚೂರು ಕಾಣುವಂತ ಹೊತ್ತಿದೆಯಲ್ಲ, ಆ ಹೊತ್ತು ವಿಜಯ ಮುಹೂರ್ತ. ಆದ್ರಿಂದಲೇ ಸಾಮಾನ್ಯವಾಗಿ ನಮ್ಮ ಕಾಲದಲ್ಲಿ ಆ ಹೊತ್ತಿನಲ್ಲಿ ಹೊರಗಡೆ ಆಡ್ತಾ ಇರಬಾರ್ದು, ತಿರುಗ್ತಾ ಇರಬಾರ್ದು. ಎಲ್ಲರೂ ಆ ಹೊತ್ತಿನ ವೇಳೆಗೆ ಮನೆಗೆ ಬಂದ್ಬಿಡ್ಬೇಕು, ದೀಪ ಹಚ್ಚೋ ವೇಳೆಗೆ ಮನೆ ಒಳಗಿರ್ಬೇಕು, ಎಲ್ರೂ ಸಂಧ್ಯಾವಂದನೋ ಸ್ತೋತ್ರನೋ ಏನೋ ಮಾಡಬೇಕು. ಅಂದ್ರೆ ಅದು ಈಗ ನಾವು ಮೊದಲು ವಿಜಯ ಹೇಳಿದ್ವಲ್ಲ, ನಮ್ಮ ಮನೆಯ ಮೇಲಿನ ಒಂದು ಜಯ ಗೆಲ್ಲುವುದಕ್ಕೆ ಅದು ಸಾಧಕ ಆಗತ್ತೆ.
ಆದ್ರಿಂದ ಆ ಮುಹೂರ್ತದಲ್ಲಿ ಮನೆಯ ಒಳಗಿದ್ದು ದೀಪ ಹಚ್ಚಿ ಒಂದು ಸ್ತೋತ್ರವನ್ನೋ ಏನನ್ನೋ ಮಾಡ್ತಾ ಇದ್ರೆ ಆ ದೇವಿಯ ಕಡೆಗೆ ಅಥವಾ ಪರಮಾತ್ಮನ ಕಡೆಗೆ ಮನಸ್ಸು ತಿರುಗುವುದಕ್ಕೆ ಬೇಕಾದಂಥ ಇಂದ್ರಿಯಗಳ ಸೆಳೆತದಿಂದ ಒಳಕ್ಕೆ ತಿರುಗುವಂಥ ಒಂದು ಶಕ್ತಿಯನ್ನ ದೇವಿ ಕರುಣಿಸಿಕೊಡ್ತಾಳೆ. ಅದಕ್ಕೆ ಮಕ್ಕಳು ಆಟ ಆಡ್ತಾ ಇದ್ರೆ ಅಕಸ್ಮಾತ್ ನಾವು ಮಕ್ಕಳಿಗೆ ಹೇಳ್ತಾ ಇದ್ದಿದ್ದು ಪ್ರಸಂಗ ಏನಪ್ಪಾ ಅಂದ್ರೆ ಸಂಜೆ ಮುಸ್ಸಂಜೆನಲ್ಲಿ ಆಟ ಆಡಬಾರ್ದು ಅನ್ನೋದಕ್ಕೆ, ಇವತ್ತು ತಾಯಿ ಹಾಲು ಕುಡಿಸ್ತಾ ಇರ್ತಾಳೆ, ಧೂಳು ಬೀಳುತ್ತೆ, ಆದ್ರಿಂದ ಏನೋ ಮಕ್ಕಳಿಗೊಂದು ನೆಪ ಹೇಳಿ ಒಟ್ಟು ಹೊರಗೆ ಆಟ ಆಡುವುದಕ್ಕೆ, ಹೊರಗೆ ತಿರುಗುವುದಕ್ಕೆ ಮನೆ ಜನ ಕೂಡ ಮುಸ್ಸಂಜೆಯ ಒಳಗೆ ಎಲ್ಲರೂ ಮನೆ ಯಜಮಾನನಾದಿಯಾಗಿ ಸೇರ್ಬೇಕು. ಯಾಕೆ ಅಂದ್ರೆ ಆ ಮುಹೂರ್ತ ಪ್ರತಿದಿನದಲ್ಲಿ ಇದೆ, ಅದು ಬರೀ ದಶಮಿಯ ದಿನ ಅಲ್ಲ, ಪ್ರತಿದಿನದಲ್ಲಿ ಆ ಮುಹೂರ್ತದಲ್ಲಿ ತಾಯಿ ಆ ಶಕ್ತಿಯನ್ನ ಇಟ್ಟಿದ್ದಾಳೆ. ಈಗ ಇದರ ಅರ್ಥ ಏನು? ನಾವು ಏನನ್ನಾದರೂ ಸಾಧನೆ ಮಾಡುವುದಕ್ಕೆ ಹೊರಟು ನಮಗೆ ಅದರಲ್ಲಿ ಜಯ ಬೇಕು ಅಂತಿದ್ರೆ, ನಾನು ಯಾವುದೋ ಒಂದು ಜಪ ಮಾಡ್ತಾ ಇದ್ದೇನೆ, ಜಪ ಯಾತಕ್ ಮಾಡ್ತೀನಿ? ನನ್ನ ಮಗುವಿಗೆ ಏನೋ ಒಳ್ಳೇದಾಗಬೇಕು, ನಮ್ಗೇನು ಪಾರಮಾರ್ಥಿಕ ಬಲ ಬೇಡ, ಲೌಕಿಕನೇ ಇಟ್ಕೊಳ್ಳೋಣ, ನನ್ನ ಯಾರಿಗೋ ಬಂಧುವಿಗೆ ರೋಗದಿಂದ ವಿಮುಕ್ತಿ ಬೇಕು, ಯಾರಿಗೋ ಏನೋ ಒಳಿತಾಗಬೇಕು, ನಾನು ಯಾವ ಮಂತ್ರವನ್ನು ಜಪಿಸೋದಕ್ಕೆ ಹೊರಟಿದ್ದೀನಿ ಅದು ಸಿದ್ಧಿಯಾಗಬೇಕು. ಆಗ ನಾನು ಯಾವ ಮುಹೂರ್ತದಲ್ಲಿ ಆಶ್ರಯಿಸಬೇಕಂದ್ರೆ ಈ ಮುಹೂರ್ತದಲ್ಲಿ ಆಶ್ರಯಿಸಿದರೆ ಅದಕ್ಕೆ ಫಲ ಎಂಬುದು ಇದ್ದೇ ಇದೆ ಎಂಬುದಾಗಿ ಜ್ಯೋತಿಷ ಶಾಸ್ತ್ರ ಹೇಳುತ್ತೆ, ನನ್ನ ಮಾತೇನಲ್ಲ. ಆದ್ರಿಂದ ಯಾವುದನ್ನಾದರೂ ಕೂಡ ನಾವು ಬರೀ ಪ್ರಶ್ನೆ ಮಾಡೋದಲ್ಲ, ಪ್ರಾಕ್ಟೀಸ್ ಮಾಡಿ ಪರೀಕ್ಷೆ ಮಾಡಿ ನೋಡ್ಬೇಕೇ ಹೊರತು ಅದು ಹಿಂಗೋಗ್ಬಿಡುತ್ತೆ ಏನೋಗ್ಬಿಡುತ್ತೆ ಅಂದ್ರೆ ಆಗಲ್ಲ. ನೀನ್ ಪರೀಕ್ಷೆ ಮಾಡಿದೀಯಾ, ಊಟ ಮಾಡಿದ್ರೆ ಹೊಟ್ಟೆ ತುಂಬಿಡುತ್ತೆ ಅಂದ್ಬಿಟ್ಟು ಕೈ ಕಟ್ಕೊಂಡು ಕೂತಿದ್ರೆ ಊಟ ಮಾಡಿದ್ರೆ ತಾನೇ ಹೊಟ್ಟೆ ತುಂಬ್ತಾ ಇಲ್ವಾ ಅಂತ ಗೊತ್ತಾಗೋದು. ನಾನ್ ನಂಬೋದಿಲ್ಲ ಅಂದ್ರೆ ಯಾರು ಅದಕ್ಕೆ ಹೊಣೆಗಾರರಾಗ್ತಾರಲ್ವೇ? ಆದ್ರಿಂದ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡುವಾಗ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡಿದಾಗ ಓ ಹೌದಪ್ಪ ಇದರಲ್ಲಿದೆ, ಅದನ್ನ ತಾನೇ ವೇದ ಋಷಿಗಳು ಹೇಳಿದ್ದು, ವೇದಾಹಮೇತಂ ಅಂತ. ಹಾಗೆ ಹೇಳಬೇಕಾದ್ರೆ ಅವರು ನೋಡಿದಾಗ ಹೇಳಕ್ಕಾಗತ್ತೆ, ನೋಡದೇನೆ ಹೆಂಗೆ ಹೇಳಕ್ಕಾಗತ್ತೆ? ಆದ್ರಿಂದ ಛಾಂದೋಗ್ಯದಲ್ಲಿ ಎಷ್ಟು ಕಡೆ ಪ್ರತಿಯೊಂದು ಪ್ರಾಕ್ಟಿಕಲಿ ತೋರಿಸ್ತಾರೆ. ಮಗು ಇವನು ಹೇಳ್ತಾನೆ ಮನಸ್ಸು ಅನ್ನಮಯವಾದ್ದು ಅಂತ ಗುರು ಹೇಳ್ತಾನೆ, ನಾನ್ ನಂಬಲ್ಲ ಅಂತಾನೆ. ಈಗ ನಾವು ಹೇಳ್ದಂತೇನೆ. ಅದಕ್ಕೆ ಗುರುಗಳು ಏನ್ ಮಾಡ್ತಾರೆ, 15 ದಿನ ನೀನು ಊಟ ಮಾಡಬೇಡ ಮಗು ಅಂತಾರೆ. 15 ದಿನ ಊಟ ಮಾಡಬೇಡ, ಆದ್ರೆ ನೀರು ಕುಡಿಯೋದು ಮರಿಬೇಡ, ನೀರನ್ನು ಮಾತ್ರ ಕುಡಿದೇ ಇರಬೇಡ ಅಂತ ಒತ್ತಾಯ ಪೂರ್ವಕ ಹೇಳಿ ಕಳಿಸಿರ್ತಾರೆ. 15 ದಿನ ಊಟ ಮಾಡಲಿಲ್ಲ, ನೀರು ಚೆನ್ನಾಗಿ ಕುಡ್ದಿದ್ದ, ಬಂದ, ನಾನೇನೇನೋ ಪಾಠ ಹೇಳ್ಕೊಟ್ಟಿದ್ದೀನಲ್ಲ ಎಲ್ಲ ಹೇಳು ನೋಡೋಣ ಅಂದ್ರು. ಏನು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಮನಸ್ಸು ತಾನೇ ಇದರೆಲ್ಲ ಸ್ಟೋರೇಜ್. ಆ ಮನಸ್ಸು ಏನಾಗ್ಬಿಟ್ಟಿದೆ, ಊಟ ಇಲ್ಲದೆ ಇರೋದ್ರಿಂದ ದುರ್ಬಲ ಆಗ್ಬಿಟ್ಟಿದೆ. ಆದ್ರಿಂದ ಅದಕ್ಕೇನೋ ನೆನಪಿಗೆ ಬರ್ತಾ ಇಲ್ಲ. ಆಗ ಗುರುಗಳು ಹೇಳಿದ್ರು, ಅಂದ್ರೆ ಇಂಪ್ರಾಕ್ಟಿಕಲ್ ಯಾವುದು ಇಲ್ಲ ಅನ್ನಕ್ಕೆ ದೃಷ್ಟಾಂತ ಹೇಳ್ತಿದ್ದೀನಿ. ಆಗ ಗುರುಗಳು ಹೇಳಿದ್ರು, ಮಗು ಮನೆಗೆ ಹೋಗಿ ಊಟ ಮಾಡ್ಕೊಂಬ ಅಂದ್ರು. ಊಟ ಮಾಡ್ಕೊಂಡ. ಊಟ ಮಾಡಿ ಬಂದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಈಗ ಹೇಳು ನೋಡೋಣ ಹೇಳ್ದ. ಹೇಗ್ ಬಂತು ಇದು? ಮನಸ್ಸಿಗೆ ಬಲವನ್ನ ಕೊಡುವುದು ಅನ್ನ ಕಣಪ್ಪ. ಅನ್ನ ಅನ್ನುವುದೇ ಮನೋಮಯ, ಮನಸ್ಸನ್ನ ಬಲ ಕೊಡುವಂತೆ. ಆದ್ರಿಂದೇ ಆಹಾರ ತೆಗೆದುಕೊಳ್ಳುವಾಗ ಸಿಟ್ಟಿನಿಂದ ಊಟ ಮಾಡಬೇಡ, ಯಾವ್ಯಾವುದೋ ಭಾವದಲ್ಲಿ ಊಟ ಮಾಡಬೇಡ. ಮನಸ್ಸಿಗೆ ಪೋಷಕವಾಗುವ ಆ ಭಾವದಲ್ಲಿ ದೇವರ ಸ್ಮರಣೆಯನ್ನ ಮಾಡ್ತಾ ಇದೆಲ್ಲ ಹಿಂದಿನ ಪದ್ಧತಿಗಳು ಯಾಕಿತ್ತು ಅಂದ್ರೆ ಆ ಮನಸ್ಸನ್ನು ಪುಷ್ಟೀಕರಿಸುವಂಥದ್ದು. ಹಾಗೆ ಪ್ರಾಕ್ಟಿಕಲಿ ಗುರು ತೋರಿಸಿದ ಮೇಲೆ ಅವನಿಗೆ ಗೊತ್ತಾಯ್ತು. ಆಗ ಅವನು ನಂಬಲೇಬೇಕು ತಾನೆ, ಹೌದು ಗುರುಗಳೇನೆ. ಆ ರೀತಿ ಯಾವುದನ್ನು ಗೊಡ್ಡಾಗಿ ಭಾರತ ಹೇಳಿಲ್ಲ. ಆದ್ರಿಂದ ಈಗ ನಾವು ಪರೀಕ್ಷೆ ಮಾಡಬೇಕಾದ್ರೆ ಈ 11 ದಿವಸದ 11ನೆಯ ಮುಹೂರ್ತ ಆ ಕಾಲದಲ್ಲಿ ಒಂದು ಸಂಕಲ್ಪ ಮಾಡಿ, ಆ ಸಂಕಲ್ಪವನ್ನ ನಮಗೆ ನಿಜ ಹೇಳ್ಬೇಕಂದ್ರೆ ದೇವರೇ ಕರುಣಾಮಯ. ನಾನು ಯಾರನ್ನೂ ಹೇಳ್ತಿಲ್ಲ, ನನ್ನನ್ನೇ ಉದಾಹರಣೆಯಾಗಿ ಹೇಳುದು. ಸಂಕಲ್ಪ ಮಾಡ್ತೀನಿ, ಸಂಕಲ್ಪ ಮಾಡಿದ ದಿವಸ ಈಗ ಹೇಳಿದ್ನಲ್ಲ, ಇವತ್ತು ಮುಸ್ಸಂಜೆ ಮಾಡ್ಬಿಡ್ತೀನಿ ಅಂತ. ಆ ಮುಸ್ಸಂಜೆ ಹೊತ್ತಲ್ಲೇ ಕೂತ್ಕೊಂಡಿದ್ದೀನಿ. ಇವತ್ತಿಂದ 48 ದಿನ ಮಾಡ್ತೀನಿ, 2 ದಿನ 3 ದಿನ ಅಷ್ಟೇ. ಅಬ್ಬಬ್ಬಾ 5 ದಿನ 7 ದಿನ ಮುಗಿದೋಯ್ತು. ಯಾವುದೋ ವಿಘ್ನ ನೆಪ ಅಷ್ಟೇ, ಏನೋ ಒಟ್ಟಿನಲ್ಲಿ ಮಾಡೋದಿಲ್ಲ. ಅಂದ್ರೆ ಸಂಕಲ್ಪದಲ್ಲಿ ದೌರ್ಬಲ್ಯ ನಮ್ಮದು, ಪರಮಾತ್ಮನದಲ್ಲ. ಆದ್ರಿಂದ ಪರೀಕ್ಷೆ ಮಾಡಿದಾಗ ಮಾತ್ರ ಏನೇ ತಲೆ ಬೀಳಲಿ ನಾನು ಮಾಡ್ತೇನೆ, ಹಾಗೆ ಮಾಡಿ ಸಾಧನೆ ಮಾಡಿ ಫಲ ಸಿಕ್ಲಿಲ್ಲ, ಆಗ ದೇವರ ಮೇಲೆ ಚಾಲೆಂಜ್ ತಗೊಳ್ಳಿ. ದೇವರು ನೀನು ಹೇಳಿರೋದು ಸುಳ್ಳು ಅಥವಾ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳು, ಯಾವುದನ್ನು
ನಾವು ಹಾಗೆ ಚಾಲೆಂಜ್ ಮಾಡಬೇಕಾದ್ರೆ ಮೊದಲು ನಮ್ಮಲ್ಲಿ ಸ್ಥಿರವಾದ ಸಂಕಲ್ಪ ಶಕ್ತಿ ಬೇಕು. ಆ ಸಂಕಲ್ಪ ಶಕ್ತಿ ಯಾರಿಂದ ದೊರಕಬೇಕು? ಮತ್ತೆ ದೇವಿಯಿಂದನೇ. ಆದ್ರಿಂದ ಆ ವಿಜಯವನ್ನ ಕರುಣಿಸುವ, ಆ ಬಲವನ್ನ ಕೊಡುವ ಶಕ್ತಿ ಯಾರದಪ್ಪ ಅಂದ್ರೆ ದೇವಿಯದು. ಆ ದೇವಿಯನ್ನ ಏನಂತ ಕರೀತಾರೆ? ವಿಜಯ ಎಂಬುದಾಗಿ ಕರೀತಾರೆ. ಇದನ್ನ ವಿಶಿಷ್ಟ ಜಯ, ಜಯ ಅಂದ್ರೆ ವಿಶಿಷ್ಟ ಜಯ. ಆ ವಿಶಿಷ್ಟ ಜಯ ಯಾವುದರ ಮೇಲೆ ಬರಬೇಕು? ಈಗ ನಾವು ಹೇಳಿದಂತೆ ನಮ್ಮ ಬುದ್ಧಿ, ಪ್ರಧಾನವಾದದ್ದು ಬುದ್ಧಿ. ಆ ಬುದ್ಧಿ ಮನಸ್ಸನ್ನ ಪ್ರೇರೇಪಿಸುತ್ತೆ, ಮನಸ್ಸು ಇಂದ್ರಿಯಗಳನ್ನ ಪ್ರೇರೇಪಿಸುತ್ತೆ. ಇಂದ್ರಿಯಗಳಿಂದ ಏನೇನು ವಿಷಯಗಳು ಬರುತ್ತೆ, ಅದರಿಂದ ಮನಸ್ಸು ಕೆಡುತ್ತೆ. ಮನಸ್ಸು ಕೆಟ್ಟಿದ್ರಿಂದ ಬುದ್ಧಿ ಇನ್ನೂ ಕೆಡುತ್ತೆ. ಆ ಕೆಟ್ಟ ಬುದ್ಧಿ ಏನ್ ಮಾಡುತ್ತೆ? ತಪ್ಪನ್ನೇ ಬೋಧೆ ಮಾಡ್ತಾ ಬರುತ್ತೆ ಮನಸ್ಸಿಗೆ. ಆದ್ರಿಂದ ಆ ಸಂವಿತ್ ಅಂದ್ರೆ ಆ ಜ್ಞಾನ ಅದು ಚೆನ್ನಾಗಿ ಆಗುವುದು, ಅದರ ಆ ಬುದ್ಧಿಯ ಮೇಲೆ ಜಯವನ್ನ ಪಡೆಯೋದು ವಿಜಯ. ಆ ಜಯ ಎನ್ನುವಾಗ, ಆ ವಿಜಯ ಎನ್ನುವುದು ಆ ದೇವಿಯ ಕೃಪೆಯಿಂದ ನಮಗೆ ಬುದ್ಧಿಯಲ್ಲಿ ಬಂದ್ಬಿಟ್ರೆ, ಬುದ್ಧಿ ಏನಾದರೂ ನಿನ್ನನ್ನ ಅಲುಗಾಡಕ್ಕೆ ಕೊಡಲ್ಲ ಅಂತ ಮನಸ್ಸನ್ನ ಬಲವಾಗಿ ಹಿಡಿದೆ. ಅದನ್ನೇ ತಾನೇ ಕಠ ಉಪನಿಷತ್ ಹೇಳುತ್ತೆ, ಬುದ್ಧಿಯನ್ನ ಸಾರಥಿಯಾಗಿ ಇಟ್ಕೋಬೇಕು. ಕಡಿವಾಣಗಳನ್ನ ಹಿಡಿದಿರುವವನು ಇದ್ದೆ, ಆ ಕಡಿವಾಣವನ್ನ ಹಿಡಿದ ಬುದ್ಧಿ ಸರಿಯಾಗಿದ್ರೆ ಆಗ ಮನಸ್ಸು ಎಲ್ಲೋ ಹೋಗದಂತೆ. ಮನಸ್ಸು ಎಲ್ಲೂ ಹೋಗ್ಲಿಲ್ಲ ಅಂದ್ರೆ ಇಂದ್ರಿಯಗಳನ್ನು ಓಡಕ್ ಬಿಡಲ್ಲ ಮನಸ್ಸು, ಅದು ತಡೆ ಹಿಡಿಯುತ್ತೆ. ಹಾಗೆ ಮಾಡುವುದು, ಅದಕ್ಕೆ ಕಾರಣ ಯಾರು? ಆ ದೇವಿ. ಅದನ್ನೇ ವಿಜಯ, ಅದನ್ನೇ ಕಠ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತೆ. ಇನ್ನು ಈ ವಿಜಯ ಅನ್ನುವುದಕ್ಕೆ, ಇದೇ ಬುದ್ಧಿಯ ವಿಷಯಕ್ಕೆ ನಾವು ಇಟ್ಕೊಂಡಿರೋದಾದ್ರೆ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾದ್ದು ಜಯ. ನಮ್ಮಲ್ಲಿ ಅಕ್ಷರಗಳನ್ನ, ಸಂಖ್ಯೆಯನ್ನ ಪ್ರತಿನಿಧಿಸೋದಕ್ಕೆ ಉಪಯೋಗಿಸ್ಕೊಳ್ಳೋದಿದೆ. ಸಂಖ್ಯೆಯನ್ನ ಅನೇಕ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಇದೆಲ್ಲ ಪ್ರಾಚೀನ ಪದ್ಧತಿ. ಈಗ 1930 ಅಂತ ಹೇಳಬೇಕಾದ್ರೆ 0 ಪ್ರತಿನಿಧಿಸೋದಕ್ಕೆ ಆಕಾಶವನ್ನ, 30 ಅನ್ನುವುದಕ್ಕೆ ಅಗ್ನಿ ಅನ್ನೋದನ್ನ, 9 ಅನ್ನುವುದಕ್ಕೆ ಗ್ರಹ ಅನ್ನುವುದನ್ನ, 1 ಅನ್ನುವುದಕ್ಕೆ ಚಂದ್ರ ಅನ್ನುವುದನ್ನ ಹೀಗಿಟ್ಕೊಂಡು ಈಗ ಅವರು ಚಂದ್ರ, ಗ್ರಹ, ಅಗ್ನಿ, ಆಕಾಶ ಹೀಗೆ ಒಂದು ಶಬ್ದ ಹೇಳಿದರೆ ಅಲ್ಲಿ ಸಂಕೇತ ಇದೆ. ಅದು ಅದರಿಂದ ನಾನು ತಿಳ್ಕೋಬೇಕಾದ್ದೇನದು 1930. ಆ ರೀತಿಯಲ್ಲಿ ಒಂದು ಸೂಚನಾತ್ಮಕವಾಗಿ ಶಬ್ದಗಳನ್ನು ಬಳಸೋದು ಪದ್ಧತಿಯಲ್ಲಿದೆ ಸಂಖ್ಯೆಯನ್ನ ಹೇಳುವಾಗ. ಆ ದೃಷ್ಟಿಯಲ್ಲಿ ಕಟಪಯಾದಿ ನಿಯಮ ಅಂತ ಒಂದು ನಿಯಮ ಅಕ್ಷರಗಳಲ್ಲಿ ಇದೆ. ಆ ಶಬ್ದವನ್ನ ನಾವು ಇಟ್ಟುಕೊಂಡಾಗ ಜಯ ಅನ್ನುವುದು ಏನನ್ನ ತೋರಿಸುತ್ತೆ? 18 ಎನ್ನುವ ಸಂಖ್ಯೆಗಳಿಗೆ ವಾಮತೋಗತಿ ಅಂತ ಹೀಗೆ ಹೋಗಬೇಕು, ಹೀಗಲ್ಲ. ಆದ್ರಿಂದ 8 ಎನ್ನುವುದು ಜ ಆದ್ರೆ ಯಾ ಅನ್ನುವುದು 1, ಜ ಅನ್ನುವುದು 8 ಅಂದ್ರೆ 81, ಆದ್ರೆ ಹೀಗೆ ಹೋದ್ರೆ 18. ಜಯ ಎನ್ನುವುದು 18 ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ. ಆದ್ರಿಂದಲೇ ಭಾರತಕ್ಕೆ ಜಯ ಸಂಹಿತ ಅಂತ ಹೆಸರು. ಆ 18 ಟೋಟಲ್ ಮಾಡಿದರೆ ಏನದು? 1 + 8 9. 9 ಎನ್ನುವುದು ಪರಿಪೂರ್ಣ ಸಂಖ್ಯೆ. 9 ಮೀರಿ ಏನು ಬಂದ್ರೂ 9 ಒಳಗೆ ಸೇರಬೇಕು. ನೀವು ಎಷ್ಟೇ ಕೌಂಟ್ ಮಾಡಿ, ಎಷ್ಟೇ ಉದ್ದ ಸಂಖ್ಯೆ ಇದ್ರು ಕೌಂಟ್ ಮಾಡಿದ್ರೆ ಅದು 9 ಆಗ್ಲೇಬೇಕು. ಯಾಕೆಂದ್ರೆ 9 ಒಳಗೆ ಅದು ಸೇರುವಂಥದ್ದು ಅಲ್ವಾ. ಆದ್ರಿಂದ 9 ಎನ್ನುವುದು ಪರಿಪೂರ್ಣ. ಅಲ್ಲಿಗೆ ಏನಾಯ್ತು? ಜಯ ಅನ್ನುವುದು ಪರಿಪೂರ್ಣತೆಯನ್ನ ಕೊಡುವಂಥದ್ದು. ಪರಿಪೂರ್ಣತೆ ಯಾವಾಗ ಬರುತ್ತೆ ನಮಗೆ? ಯಾವ ಮೂಲದಿಂದ? ಪರಿಪೂರ್ಣ ಅಂದ್ರೆ ಏನು? ಇಲ್ಲಿಂದ ಆರಂಭ ಮಾಡಿದ್ದೇವೆ, ಹೀಗೆ ಬಂದ್ರೆ ಪೂರ್ಣನಾ, ಇಲ್ಲಿ ಬಂದ್ರೆ ಪೂರ್ಣನಾ, ಇಲ್ಲಿ ಬಂದ್ರೆ ಪೂರ್ಣನಾ, ಈಗ ಪೂರ್ಣ. ಅಂದ್ರೆ ಏನಾಯ್ತು? ಎಲ್ಲಿಂದ ಹೊರಟಿದ್ವೋ ಅಲ್ಲಿ ಮುಟ್ಟಿದ್ರೆ ಪೂರ್ಣ. ಆ ಪೂರ್ಣ ಎನ್ನುವುದು ಭಗವಂತನಿಂದ ನಾವು ಬಂದಿದ್ದೇವೆ, ಭಗವಂತನಲ್ಲಿ ಸೇರಿದ್ವಾ ಪೂರ್ಣ ಆದ್ವಿ. ಪರಿಪೂರ್ಣ ಯಾರು? ಪರಮಾತ್ಮ. ಅವನಲ್ಲಿ ಯಾವುದಾದ್ರೂ ಲೋಪ ಇದೆಯಾ? ಇಷ್ಟೊಂದು ನಾಮಗಳು ನೋಡಿದ್ವಲ್ಲ, 350 ಚಿಲ್ಲರೆ ನಾಮಗಳಲ್ಲಿ ಎಲ್ಲಾದ್ರೂ ಲೋಪವನ್ನ ನೋಡಿದ್ವಾ? ಕ್ಷಯವೃದ್ಧಿಯನ್ನೇ ತಗೊಳ್ಳಿ, ಯಾವುದೂ ಇಲ್ಲ. ಯಾಕೆ ದೇವಿಗೆ ಅಂದ್ರೆ ಅವಳಲ್ಲಿ ಈ ಲೋಪದೋಷಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪರಿಪೂರ್ಣ. ಎಲ್ಲಾದ್ರೂ ಒಂದು ಸಣ್ಣ ಸಾಸಿವೆ ಕಾಳಷ್ಟು ಜಾಗ ಇದ್ರೆ ಅಲ್ಲಿ ಏನಾದ್ರೂ ಸೇರುತ್ತೆ. ಸಾಸಿವೆ ಕಾಳು ಇಲ್ಲ ಅಂದ್ರೆ ಸೇರೋದೆಲ್ಲಿಂದ ಅಲ್ವಾ. ಆದ್ರಿಂದ ಆ ಪರಿಪೂರ್ಣ ಎನ್ನುವುದು ಯಾವುದು? ಪರಮಾತ್ಮ ವಸ್ತು. ಆ ಪರಮಾತ್ಮ ವಸ್ತುವನ್ನ ಪ್ರತಿನಿಧಿಸ್ತಾ ಇರೋದೇ ಜಯ ಸಂಹಿತೆ ಭಾರತ. ಆದ್ರಿಂದ ಅದನ್ನ ಪಂಚಮ ವೇದ ಅಂತ ಕರೀತಾರೆ. ಅದೆಲ್ಲ ಬೇರೆ ವಿಷಯಕ್ಕೆ.
ಈಗ ನಾವು ಜಯ ಎನ್ನುವುದನ್ನ ಪರಿಪೂರ್ಣ ಅಂತ ಇಟ್ಕೊಂಡಾಗ ಆ ಪರಿಪೂರ್ಣವಾದ ಪರಮಾತ್ಮ ವಸ್ತುವನ್ನ ಕರುಣಿಸಿಕೊಡೋದು ಯಾರು? ನನ್ನ ಸಾಧನೆ, ನನ್ನ ಅಭ್ಯಾಸ ಸರಿ. ಆ ಸಾಧನೆ ಅಭ್ಯಾಸ ಮಾಡೋದಕ್ಕೆ ಪ್ರೇರಣೆ ಮತ್ತೆ ಅದಕ್ಕೆ ಫಲ ಎರಡು ಯಾವ ದೇವಿಯಿಂದ ಸಿಕ್ಕುತ್ತೋ ಆ ದೇವಿಯ ಹೆಸರೇ ವಿಜಯ. ಆದ್ರಿಂದಲೇ ದೇವಿಯನ್ನ ಪುರುಷಾರ್ಥಪ್ರದ ಪೂರ್ಣ ಅನ್ನುವಾಗ ನಾವು ಆ ಭಾಗವನ್ನ ನೋಡ್ತೇವೆ. ಇನ್ನು ಜಯ ಅನ್ನುವುದು ಪರಿಪೂರ್ಣ ಅಂದಾಗ ಈ ಪುರುಷಾರ್ಥಗಳೂ ಸೇರ್ಕೊಳ್ಳುತ್ತೆ. ಎಲ್ಲ ಬರೀ ಧರ್ಮ ಒಂದಿದ್ರೆ ಸಾಲದು, ಅಥವಾ ಬರೀ ದುಡ್ಡೊಂದಿದೆ, ದುಡ್ಡು ಮನೆಯಲ್ಲಿ ಕೊಳಿತ ಬಿದ್ದಿದೆ, ಯಾರೂ ಉಪಯೋಗಿಸೋರಿಲ್ಲ, ಏನು ಪ್ರಯೋಜನ ಅಲ್ವಾ? ಅರ್ಥ ಇದ್ದಾಗ ಕಾಮ ಇರಬೇಕು. ಅರ್ಥ ಕಾಮಗಳು ಯಾವುದಕ್ಕಿರ್ಬೇಕು? ಧರ್ಮ ಸಾಧನೆಗಿರ್ಬೇಕು. ಅರ್ಥ ಕಾಮಗಳು ಭೋಗಕ್ಕಲ್ಲ, ಅರ್ಥ ಕಾಮಗಳು ಧರ್ಮ ಸಾಧನೆಗಿರ್ಬೇಕು. ಧರ್ಮ ಏನನ್ನು ಕೊಡಬೇಕು? ಮೇಲಿನ ಲೋಕಗಳನ್ನಲ್ಲ, ಧರ್ಮ ಎಂಬುದು ಮೋಕ್ಷವನ್ನ ಕೊಡಬೇಕು. ಹಾಗೆ ಅದಕ್ಕೆ ಅರ್ಥಕಾಮಗಳನ್ನ ಮಧ್ಯೆ ಇಟ್ಟಿರೋದು. ಎಲ್ಲರೂ ಬಯಸೋದು ಅರ್ಥಕಾಮನೇ, ದೇವರು ಪೂಜೆ ಮಾಡೋದು ಅದೇ. ಆದರೆ ಅರ್ಥಕಾಮಗಳು ಯಾರಿಗಾಗಬಾರ್ದು? ನನಗೆ, ನನ್ನ ಮನೆಗೆ, ನನ್ನ ಆಗಬಾರ್ದು. ಅರ್ಥಕಾಮಗಳು ಧರ್ಮ ಸಾಧನೆಗಾಗಬೇಕು, ಸಮಾಜಕ್ಕಾಗಬೇಕು, ಲೋಕಕ್ಕಾಗಬೇಕು. ಆಗ ಅದು ಧರ್ಮ ಆಗುತ್ತೆ. ಧರ್ಮ ಆಗಿದ್ದೇನಾಗುತ್ತೆ? ಮೋಕ್ಷಕ್ಕೆ ದಾರಿ ಆಗುತ್ತೆ. ಆದ್ದರಿಂದ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಯಾವುದು ಒಂದೇ ಒಂದಿದ್ರೂ ಅದು ಪೂರ್ಣ ಅಲ್ಲ. ಅದರಿಂದ ಪರಿಪೂರ್ಣ ಅನ್ನುವುದು ಯಾವಾಗ? 4 ಇದ್ದಾಗ. ಆದ್ರಿಂದ ವಿಜಯ ಅಂದ್ರೆ ಈ 4 ಕರುಣಿಸಿಕೊಡುವವಳು ಯಾರೋ ಅಂಥವಳು ವಿಜಯ. ಇನ್ನೂ ಇದೆ ವಿಜಯಗೆ ಭಾರ ಆಗ್ತಿದ್ರೆ. ಯಾಕೆಂದ್ರೆ ಅಮೃತ ಮಥನ ಮಾಡುವ ಸಂದರ್ಭದಲ್ಲಿ ಇವನು ಧನ್ವಂತರಿ ಹುಟ್ಟಿದ್ನಲ್ವಾ? ಧನ್ವಂತರಿ ಹುಟ್ಟುವಾಗ ಅವನ ಜೊತೆಯಲ್ಲಿ ಒಂದು ರಸಾಯನ ಬಂತು. ಆ ರಸಾಯನಕ್ಕೆ ಹೆಸರು ವಿಜಯ ಅಂತ. ಅದು ನಾವು ಒಂದು ಕಾಲದವರೆಗೆ ಕುಷ್ಠರೋಗವನ್ನ ವಾಸಿ ಮಾಡಕ್ಕಾಗಲ್ಲ ಅಂತ ಇದ್ದಿತ್ತು. ಕ್ಷಯರೋಗ ವಾಸಿಯಾಗಲ್ಲ, ಕುಷ್ಠರೋಗ ವಾಸಿಯಾಗಲ್ಲ, ಅದನ್ನೆಲ್ಲ ರಾಜರೋಗಗಳು ಅಂತೆ ಆಯುರ್ವೇದದಲ್ಲಿ ಕರೀತಾರೆ. ಅಂಥ ಎಲ್ಲ ರೋಗಗಳನ್ನ ವಾಸಿ ಮಾಡಬಲ್ಲ ಸಾಮರ್ಥ್ಯ ಇದ್ದಂಥ ಒಂದು ಔಷಧಿ ಧನ್ವಂತರಿಯ ಜೊತೆಯಲ್ಲೇ ಬಂತು. ಆ ಔಷಧಿಯ ಹೆಸರು ವಿಜಯ. ಅದು ಯಾಕೆ ವಿಜಯ ಅಂದ್ರೆ ಈ ಎಲ್ಲ ರೋಗಗಳಿಗೆ ಸಿದ್ಧೌಷಧ, ಅದು ಮದ್ದು. ಆದ್ರಿಂದ ಅದನ್ನ ವಿಜಯ ಎಂಬುದಾಗಿ ಕರೀತಾರೆ. ಹೀಗೆ ವಿಜಯ ಎನ್ನುವಾಗ ಇನ್ನು ಇಂದ್ರನ ಆಹಾರ ಇದೆಯಲ್ಲ, ಇಂದ್ರನು ಸೇವಿಸುವಂತ ಆಹಾರದ ಹೆಸರೇ ವಿಜಯ. ಅಂದ್ರೆ ಯೋಚನೆ ಮಾಡಿ, ವಿಜಯ ಅನ್ನುವುದು ನಾವು ಕೇಳಿದ ತಕ್ಷಣ ಇದನ್ನೇನು ಇವ್ರು ಗಂಟೆಗಟ್ಟಲೆ ಹೇಳ್ತಾರೆ, ವಿಜಯ ಗೊತ್ತಿರುತ್ತಾನೆ ಅಂದ್ರೆ ಯೋಚನೆ ಮಾಡುವಾಗ ಅಯ್ಯಪ್ಪ ಇಷ್ಟೊಂದ ವಿಜಯ ಅಂದ್ರೆ. ಅದರಿಂದ ಯಾರಾದ್ರೂ ವಿಜಯ ಹೆಸರಿರೋರಿದ್ರೆ ಅವರು ಯೋಚನೆ ಮಾಡ್ಕೊಳ್ಬೇಕು, ನನ್ನ ಹೆಸರಲ್ಲಿ ಎಷ್ಟೊಂದಿದೆಯಪ್ಪ ಅಂದ್ರೆ ನಾನು ಹಾಗಾಗಬೇಕು. ಮೊದಲು ನನ್ನ ಹೆಸರಲ್ಲಿ ಇಷ್ಟು ಅರ್ಥವೈಶಾಲ್ಯ ಇದೆ, ನಾನು ಇಷ್ಟೇ ಆಗಿರಬಾರ್ದು, ಇಷ್ಟು ಆಗ್ತಾ ಬರಬೇಕು. ಆದ್ರಿಂದ ಹೆಸರುಗಳು ಇಡೋದೇ ಅದಕ್ಕೆ ತಾನೇ. ಪರಮಾತ್ಮನ ಒಂದು ಭಾವವನ್ನ ಮುಟ್ಟುವಲ್ಲಿಯವರೆಗೆ ಅದು ಸಾಗುತ್ತಾ ಹೋಗಬೇಕು. ಹೇಗೆ ನೀರಿನಲ್ಲಿ ಒಂದು ಹನಿ ಇಲ್ಲಿ ಮಾತ್ರ ಬಿತ್ತು ತೈಲ, ಅದೇನಾಗುತ್ತೆ ಹೇಳಿ? ಸಾಗುತ್ತಾ 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 ಎಷ್ಟು ದೂರ ನೀರಿದೆಯೋ ಅಲ್ಲಿವರೆಗೆ. ಹಾಗೆ ತೈಲ ಬಿಂದುವಿನಂತೆಯೇ ಈ ಬುದ್ಧಿ ಮನಸ್ಸುಗಳು ವಿಕಾಸಗೊಳ್ಳಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗೆ ಬಿದ್ದಿದ್ದು ಒಂದೇ ಬಿಂದು ಇರಬಹುದು, ನಮ್ಮ ಹೆಸರಲ್ಲಿ ಇಷ್ಟೊಂದ ಅದನ್ನು ನಾವು ಅರ್ಥ ಮಾಡಿಕೊಂಡು ಹಾಗೆ ಅದು ಯಾಕೆ ಇಟ್ಟಿದ್ದಾರಪ್ಪ ಅಂದ್ರೆ ಅದನ್ನು ನಾವು ಪಡ್ಕೊಳ್ಬೇಕು, ಅದು ನಾವು ಆಗಬೇಕು. ನಾಮ ನಾಮಿ ಬೇರೆ ಎಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ನಾಮಿ ಅಂದ್ರೆ ಯಾರು ನಾಮ ಉಳ್ಳವರೋ ಅವರು. ಅಂದ್ರೆ ನಾಮ ವಿಜಯ ಆಗಿದ್ರೆ ನಾಮಿ ಏನಾಗಿರ್ಬೇಕು? ವಿಜಯನೇ ಆಗಬೇಕು. ಬರೀ ಹೆಸರಿಗೆ ನಾಮ ಆಗಬಾರ್ದು ಅಲ್ವಾ? ಆ ರೀತಿ. ಅದರಿಂದ ಇಂದ್ರನ ಆಹಾರಕ್ಕೆ ಇಂದ್ರನ ಆಹಾರ ನಮಗೆಲ್ಲ ಗೊತ್ತಿದೆ, ಅಮೃತ. ಅದರ ಹೆಸರು ವಿಜಯ. ಇಂದ್ರನು ಸೇವಿಸುವ ಆಹಾರದ ಹೆಸರು ವಿಜಯ. ಇನ್ನು ವಿಜಯ ಎನ್ನುವುದು ಒಂದು ಅಸ್ತ್ರ ಕೂಡ. ಇದನ್ನ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ತಮ್ಮ ಜೊತೆಯಲ್ಲಿ ಯಜ್ಞರ ಸಂರಕ್ಷಣೆಗೆ ಕರ್ಕೊಂಡು ಹೋಗುವಾಗ ಅನೇಕ ಬಲ, ಅತಿಬಲ ಮೊದಲಾದಂತಹ ಅನೇಕ ಶಸ್ತ್ರಾಸ್ತ್ರಗಳನ್ನು ಅವರು ಬೋಧೆ ಮಾಡ್ತಾರೆ.
ಜೃಂಭಕಾಸ್ತ್ರವನ್ನ ಬೋಧೆ ಮಾಡ್ತಾರೆ. ಜೃಂಭಕಾಸ್ತ್ರ ಕೆಲವು ಮಾತ್ರ, ಅಂದ್ರೆ ಒಂದು ಪರಂಪರೆಯಲ್ಲಿ ಕುಶಿಕನಿಂದ ವಿಶ್ವಾಮಿತ್ರರಿಗೆ ಬಂದದ್ದು, ವಿಶ್ವಾಮಿತ್ರರಿಂದ ರಾಮನಿಗೆ ಬಂದದ್ದು. ಆದ್ರಿಂದಲೇ ಲವಕುಶರನ್ನ ರಾಮನ ಮಕ್ಕಳು ಅಂತ ಗುರುತಿಸೋದು ಜೃಂಭಕಾಸ್ತ್ರದಿಂದನೇ. ಇದು ಹೇಗೆ ಬೇರೆ ಯಾರಿಗೂ ಈ ಜೃಂಭಕಾಸ್ತ್ರ ಗೊತ್ತಿಲ್ಲ. ಆದ್ರಿಂದ ಇದು ಎಲ್ಲಿಂದ ಬಂತು? ಈ ಮಕ್ಕಳು ಜೃಂಭಕಾಸ್ತ್ರ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಸೇನೆಯ ಮೇಲೆ, ಲಕ್ಷ್ಮಣ ತಂದಿರುವ ಸೇನೆಯ ಮೇಲೆ ಮಕ್ಕಳು ಇದನ್ನ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ರಾಮನಿಗೂ ಕೂಡ ಆಶ್ಚರ್ಯ, ಹೇಗೆ ಸಾಧ್ಯ ಇದು? ರಕ್ತಗತವಾಗಿ ರಾಮನಿಂದ ಆ ಮಕ್ಕಳಿಗೆ ಬಂದಿದೆ. ಆದ್ರಿಂದ ಜೃಂಭಕ ಎನ್ನುವ ಅಸ್ತ್ರ ಕುಶಕ ಮುನಿಯಿಂದ ಕುಶಕನಿಂದ ವಿಶ್ವಾಮಿತ್ರನಿಗೆ ಕೌಶಿಕ, ವಿಶ್ವಾಮಿತ್ರನಿಂದ ರಾಮನಿಗೆ, ಹೀಗೆ ಅವರು ಅನೇಕ ಅಸ್ತ್ರಗಳನ್ನು ಉಪದೇಶ ಮಾಡಿದ್ರಲ್ಲಿ ವಿಜಯ ಎಂಬ ಅಸ್ತ್ರವನ್ನ ಉಪದೇಶ ಮಾಡಿದ್ದಾರೆ ರಾಮನಿಗೆ. ಮುಂದಿನ ಫಲವನ್ನ ತಲೆಯಲ್ಲಿಟ್ಕೊಂಡೆ. ಆದರೆ ರಾವಣನ ಮೇಲೆ ಅದನ್ನು ಪ್ರಯೋಗ ಮಾಡಕ್ಕೆ ಅವನಿಗೆ ಗೊತ್ತಾಗ್ತಾ ಇಲ್ಲ ನೋಡಿ. ರಾಮನಿಗಾದರೂ ಕೂಡ ಮೋಹಮಾಯೆ ಪ್ರಭಾವ, ಈ ವಿಜಯ ಎಷ್ಟು ಪ್ರಬಲಳಾಗಿದ್ದಾಳೆ. ಆಗ ಇವರು ಅಗಸ್ತ್ಯರು ಬಂದು ಆದಿತ್ಯ ಹೃದಯವನ್ನ ಬೋಧಿಸಿ, ನಿನ್ನೊಳಗೆ ಈ ಅಸ್ತ್ರ ಇದೆ, ಇದನ್ನು ಪ್ರಯೋಗ ಮಾಡು, ಒಬ್ರು ಬೋಧೆ ಮಾಡಬೇಕು. ಅಂಥ ಶಕ್ತಿ ಎಲ್ಲಿದೆ? ತಾಯಿಯಲ್ಲಿದೆ, ಅವಳೇ ಶಕ್ತಿ. ಆ ಶಕ್ತಿ ನಮ್ಮಲ್ಲಿ ಬೋಧೆ ಮಾಡಿದಾಗ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಅದು ವಿಜಯ. ಅದರಿಂದ ವಿಜಯ ಅನ್ನುವುದು ಅಷ್ಟು ವಿಸ್ತಾರವಾದ ಒಂದು ಶಕ್ತಿಶಾಲಿಯಾದಂಥ ನಾಮ. ಆ ಶಕ್ತಿಶಾಲಿಯಾದ ನಾಮವನ್ನ ಓಂ ಶ್ರೀ ವಿಜಯಾಯೇ ನಮಃ ಅಥವಾ ವಿಜಯ 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 ಜಪಿಸ್ತಾ ಇದ್ರೆ ವಿಜಯಶೀಲರಾಗುವುದಕ್ಕೆ ಅನುಮಾನವೇ ಇಲ್ಲ. ಯಾವ ಕಾರ್ಯವನ್ನ ನಾವು ಇಟ್ಕೊಂಡು ಮನಸ್ಸಲ್ಲಿ ಭಾವಿಸಿಕೊಂಡು ಹೊರಡ್ತೇವೋ ಅದನ್ನು ಮುಸ್ಸಂಜೆಯ ಈ ಒಂದು ಹೊತ್ತು ನಾವು ಹೇಳಿದಂತೆ ಇಟ್ಕೊಂಡು ಸಾಧನೆ ಮಾಡ್ತಾ ಹೊರಟಾಗ ಆ ದೇವಿಯ ಹೆಸರನ್ನ ಹೇಳ್ಕೊಳ್ತಾ ಇದ್ರೆ ಅದನ್ನ ಸಂಪುಟೀಕರಣ ಅಂತೇವಲ್ಲ, ಯಾವುದೋ ಒಂದು ಮಂತ್ರ ಇದೆ, ಈ ಕಡೆ ವಿಜಯ ಈ ಕಡೆ ವಿಜಯ, ಮಧ್ಯದಲ್ಲಿ ಆ ಮಂತ್ರ, ಹಾಗೆ ಹೇಳ್ತಾ ಅಭ್ಯಾಸ ಮಾಡಿದ್ರೂ ಕೂಡ ಅದು ಫಲವನ್ನ ಖಂಡಿತವಾಗಿ ಕೊಟ್ಟೇ ಕೊಡುತ್ತೆ. ಆದ್ರಿಂದಲೇ ಸುಂದರಕಾಂಡದ ಪಾರಾಯಣದಲ್ಲಿ ಇದನ್ನ ಜಯತ್ಯತಿ ಬಲೋ ರಾಮೋ ಅನ್ನುವಾಗ ಜಯತಿ, ಆ ಜಯ ಅದೇ, ಅದನ್ನ ಸಂಪುಟೀಕರಣ ಮಾಡಿದ್ರೆ ಅತಿ ಕಷ್ಟ ಸಾಧ್ಯವಾದ ಕೆಲಸಗಳು ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ. ಸಂಪುಟ ಅಂದ್ರೆ ಎರಡು ಪೆಟ್ಟಿಗೆ ಬಾಗಿಲು ತರ, ಎರಡರ ಮಧ್ಯದನ್ನ ಹೇಳಬೇಕು. ಹಾಗೆ ಅಲ್ಲೂ ಕೂಡ ಇದೆ, ಸುಂದರಕಾಂಡದಲ್ಲಿ ಸಂಹಿತೆಗಳಲ್ಲಿ ಇದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅಂಥ ಮಹೋನ್ನತವಾದ ಶಕ್ತಿಶಾಲಿಯಾದ ದೇವಿ ವಿಜಯ ಎನ್ನುವ ಮನೋಳನ್ನ ನೆನಪು ಮಾಡಿಕೊಳ್ತಾ, ತಾಯಿ ನಮ್ಮೆಲ್ಲರಿಗೂ ಕೂಡ ಅವಳ ಕಡೆಗೆ ನಾವು ತಿರುಗುವಂತೆ, ಅವಳನ್ನೇ ಹೃದಯದಲ್ಲಿ ನಮ್ಮ ಹೃದಯ ಸಿಂಹಾಸನದಲ್ಲಿ ಭಾವಿಸಿಕೊಳ್ತಾ ಅವಳನ್ನು ಸೇರುವ ಶಕ್ತಿಯನ್ನ ನಮ್ಮ ಇಂದ್ರಿಯಗಳಲ್ಲಿ, ಮನಸ್ಸು ಬುದ್ಧಿಗಳಲ್ಲಿ ತುಂಬುವ ಕರುಣೆಯನ್ನ ತೋರಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ನಾಮ ವಿಮಲ. ವಿಮಲಾನಲ್ಲಿ ಮತ್ತೆ ಮಲ ಅನ್ನುವುದು ಮಲ ಅಂದ್ರೆ ಮಲ ಗೊತ್ತಿದೆ, ಕೊಳೆ. ವಿಮಲ ಯಾವ ವಿಧವಾದಂಥ ಕೊಳೆನೂ ಇಲ್ಲ. ಆದ್ರಿಂದ ಕೊಳೆ ಇಲ್ಲದೆ ಇರುವವಳು ವಿಮಲ, ಮಲರಹಿತಳು. ಮಲ ಅನ್ನುವುದು ಪ್ರಧಾನವಾಗಿ ಎಲ್ಲರಲ್ಲಿ ಇರುವಂಥದ್ದು ಯಾವುದು ಅಂದ್ರೆ ನಾನು ಅಲ್ಲದೆ ಇರೋದನ್ನ ನಾನು ಅನ್ಕೊಂಡಿರೋದೇ ದೊಡ್ಡ ಮಲ. ಅದು ತಾನೇ ಎಲ್ಲ ದುಃಖಕ್ಕೆ ಕಾರಣ. ಆದ್ರಿಂದ ನಾನು ಅಲ್ಲದೆ ಇರೋದು ಯಾವುದು ಅಂದ್ರೆ ಶರೀರ ನಾನಲ್ಲ. ಆದರೆ ನಾನು ಅನ್ಕೊಂಡಿರೋದು ಶರೀರನೇ ನಾನು ಅಂತ. ಬರೀ ಶರೀರ ನಾನು ಅಲ್ಲ, ಶರೀರನೇ ನಾನು, ನಾನೇ ಶರೀರ ಅನ್ಕೊಂಡಿರೋದೇ ದೊಡ್ಡ ಮಲ. ಆದ್ರಿಂದಲೇ ನಾವು ಬೀಜ ಅನ್ನುವಾಗ ಯೋಗ ಸೂತ್ರದಲ್ಲಿ ಮೊಟ್ಟ ಮೊದಲನೇದೇ ಅವಿದ್ಯಾ. ಮೊಟ್ಟ ಮೊದಲ ಇದು ಶಕ್ತಿ ನಮಗೆ ಜನ್ಮ ಕೊಡುವುದಕ್ಕಿರೋದು ಅವಿದ್ಯ. ಅದರಿಂದನೇ ಮುಂದಿಂದೆಲ್ಲ ಪ್ರಭಾವ ಆಗೋದು. ಆದ್ರಿಂದ ಆ ಅವಿದ್ಯಾ ಎಂಬ ಮಲ, ಆದ್ರಿಂದಲೇ ಗೀತಾಚಾರ್ಯನು ನೋಡಿ ಸಂಭವಾಮಿ ಆತ್ಮ ಮಾಯೆಯ, ಅವನು ಹುಟ್ಟಬೇಕಾದ್ರೆ ಆ ಮಾಯೆ ಅವಿದ್ಯೆ ಅವನಿಗೂ ಬೇಕು. ಮಾಯೆ ಆವರಣ ಇಲ್ಲದೆ ಇದ್ರೆ ಹುಟ್ಟಕ್ಕಾಗಲ್ಲ. ಬೀಜಕ್ಕೆ ಇರುವ ಹೊಟ್ಟು ತೆಗೆದು ಬಿಡಿ, ಬೀಜ ಹುಟ್ಟುತ್ತೋ? ಇಲ್ಲ. ಆ ಹೊಟ್ಟಿರ್ಬೇಕು, ಅದೇ ಆವರಣ. ಆ ಆವರಣ ಇದ್ದಾಗ ಹುಟ್ಟುತ್ತೆ. ಆ ಆವರಣನೇ ಮಾಯ. ಆವರಣ ಇಲ್ಲ ಅಂದ್ರೆ ಅವನು ಹುಟ್ಟಕ್ಕಾಗಲ್ಲ ಪರಮಾತ್ಮ. ಆದ್ದರಿಂದಲೇ ಪರಮಾತ್ಮ ಪರಬ್ರಹ್ಮನಾಗಿದ್ದಾಗ ಅವನು ತಾನೇ ತಾನಾಗಿ ಆನಂದಮಯನಾಗಿ
ಸಂತೋಷದಲ್ಲಿ ನೆನ್ನೆ ಹೇಳಿದ್ವಲ್ಲ, ಬೆಳಕು ಬೆಳಕು ಬೆಳಕು, ಆನಂದ ಆನಂದ, ಅಮೃತ, ಆ ನೆಲೆಯಲ್ಲೇ ಇರ್ತಾನೆ. ಯಾವಾಗ ಅವನು ನಾನು ತುಂಬಾ ಆಗಬೇಕು ಅನ್ಕೊಳ್ತಾನೆ, ಆಗ ಅವನೇನಾಗಬೇಕು, ಮಾಯೆಯನ್ನ ತನಗೆ ಸುತ್ತು ಕಟ್ಟಿಕೊಳ್ಬೇಕು. ಅದನ್ನೇ ಉಪಾಧಿ ಅಂತ ಕರೀತಾರೆ. ಮಾಯಾ ಉಪಾಧಿಯಿಂದ ಕೂಡಿರುವ ಪರಮಾತ್ಮನನ್ನ ಈಶ್ವರ ಅಂತ ಕರೀತಾರೆ. ಅದನ್ನೇ ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಏನೇನು ಬೇಕಾದ್ರೂ ಹೇಳಿಕೊಳ್ಬಹುದು. ಆದ್ರಿಂದ ಮಾಯೆಯೊಡಗೂಡಿದಾಗಲೇ ಅವನು ಸೃಷ್ಟಿಯನ್ನ ಮಾಡಕ್ಕಾಗತ್ತೆ ಹೊರತು ಮಾಯೆ ಇಲ್ಲ ಅಂದ್ರೆ ಸೃಷ್ಟಿ ಮಾಡಕ್ಕಾಗಲ್ಲ. ಆದ್ರಿಂದ ಈಗ ಮೊಟ್ಟ ಮೊದಲನೇದೇನು, ಮಲ ಅಂದ್ರೆ ಅದು ಬಿಸಾಕ್ಬೇಕು ಅಂತಲ್ಲ. ಯಾಕೆಂದ್ರೆ ಈಗ ಹೊಟ್ಟು ಬಿಸಾಕ್ಬಿಟ್ರೆ ಬೀಜನೇ ಇಲ್ಲ, ಬೀಜ ಮೊಳೆಯಕ್ಕಾಗಲ್ಲ. ಬೀಜ ಮೊಳಿಲಿಲ್ಲ ಅಂದ್ರೆ ಆಹಾರ ಇಲ್ಲ, ಧಾನ್ಯಗಳು ಬರಬೇಕು. ತೆನೆ ಇಲ್ಲ ಅಂದ್ರೆ ಆಹಾರ ಇಲ್ಲ ಅಂದ್ರೆ ಬದುಕೋದು ಹೇಗೆ ಜೀವಗಳು? ಆದ್ರಿಂದ ಲೋಕಕ್ಕೆ ಆಹಾರ ಬೇಕು, ಆಹಾರಕ್ಕೆ ಹೊಟ್ಟು ಬೇಕು. ಹೊಟ್ಟು ಇಲ್ಲದೆ ಜೀವನ ಇಲ್ಲ. ಆದರೆ ಹೊಟ್ಟೆ ನಾನು ಅಂತ ಎರಡು ರೀತಿ. ಹೊಟ್ಟೆ ನಾನು ಅಂತ ನೆನಪು ಮಾಡ್ಕೊಳ್ಳೋದು ಹೊಟ್ಟೆ ಅಷ್ಟೇ. ಏನ್ರಿ ಮಾಡೋದು, ಹೊಟ್ಟೆಗೋಸ್ಕರ ದುಡಿಬೇಕಲ್ಲ. ನಿಜವಾಗಿ ಅಷ್ಟೇ ದುಡಿತೀವ? ಯೋಚನೆ ಮಾಡೋಣ. ಹೊಟ್ಟೆಗೆ ಇದ್ದಿದ್ರೆ ಎಷ್ಟೋ ತೃಪ್ತರಾಗಿರ್ತಿದ್ವಿ ನಾವು. ಆದ್ರಿಂದ ಹೊಟ್ಟೆ ಅನ್ನೋದು ದೊಡ್ಡ ಹೊಟ್ಟೆ. ಅದರಿಂದ ರಾವಣಾಸುರನ ಹೊಟ್ಟೆಗೆ ಅರಕಾಸನ ಮಜ್ಜಿಗೆ ತರ ಎಷ್ಟು ತುಂಬಿದ್ರು ತುಂಬಲ್ಲ. ಆದ್ರಿಂದಲೇ ಪರಮಾತ್ಮ ಹೇಳಿದ್ದೇನು, ಮಹಾಶನಃ. ಮಹಾಶನಃ, ಮಹಾ ಅಶನ, ತುಂಬ ಹಾಕದಷ್ಟು ತಿನ್ನೋದು, ಅದಕ್ಕೆ ಪಾಪ ಪ್ರೇರಕ. ಮಹಾಪಾಪ್ಮ ಯಾವುದದು? ರಾಗ ದ್ವೇಷ. ಆದ್ರಿಂದೇ ಅದನ್ನ ಗೀತೆಯಲ್ಲಿ ಅವನು ಹೇಳುದು, ಮಹಾಶನೋ ಮಹಾಪಾಪ್ಮ. ಆದ್ರಿಂದೇ ಅದು ಶತ್ರು. ವಿದ್ಯೇನಮಿಹ ವೈರಿಣಂ. ಅದನ್ನ ವೈರಿ ಅಂತ ತಿಳ್ಕೊಪ್ಪ. ವೈರಿ ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು? ಬಡ್ದಾಕ್ಬಿಡು ಅಲ್ಲ, ಅನ್ನು ದುರ್ಜನಂ ಪ್ರಥಮಂ ವಂದೇ ಅಂತ ನಮ್ಮಲ್ಲಿ ಹೇಳ್ತಾರೆ. ಅದರಿಂದ ಮೊದಲು ಯಾರಿಗೆ ನಮಸ್ಕಾರ ಮಾಡ್ಬೇಕಪ್ಪ ಅಂದ್ರೆ ದುರ್ಜನಂಗೆ. ಯಾಕೆ ಅಂದ್ರೆ ಅವ್ನು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡದೇ ಇರ್ಲಿ ಅಂತ. ನಮಸ್ಕಾರ ಮಾಡಿದ್ರೆ ಅವ್ರ ಪಾಡಿಗೆ ಮುಂದಿನ ವಂದ್ಯಾ ನಾಮದಲ್ಲಿ ಅದು ಬರುತ್ತೆ. ನಮಸ್ಕಾರ ಮಾಡ್ತಿದ್ದಾಗೆ ದೂರ ಹೋಗ್ತಾರಲ್ವಾ, ಓ ನನ್ನ ಗೌರವಿಸ್ತಾನೆ ಅಂತ ನಡೆಯಕ್ ಗೊತ್ತಾಗುತ್ತೆ. ಗೌರವಿಸ್ಲಿಲ್ಲ ಏಯ್ ಅಂತಾನೆ ಅಲ್ವಾ. ಆದ್ರಿಂದ ದುರ್ಜನಂ ಪ್ರಥಮಂ ವಂದೇ, ಸಜ್ಜನಂ ತದನಂತರಂ ಅಂತ ಇದೆ. ಆದ್ರಿಂದ ಅದಕ್ಕೆ ದುರ್ಜನ ಅಂತ ಅವನನ್ನ ಬಡಿ ಹೊಡಿ ಕಡಿ ಇಲ್ಲ, ಅವನಿಗೆ ನಮಸ್ಕಾರ ಮಾಡು. ಅವನನ್ನ ನೀನು ಇರೋ ಜಾಗದಲ್ಲಿ ಇರಪ್ಪ, ದಯವಿಟ್ಟು ಆಕ್ರಮಣ ಮಾಡಬೇಡ ಅಂತ ಪ್ರಾರ್ಥನೆ ಮಾಡ್ಕೊ. ಆಗ ಅವನೇನಾಗಿರ್ತಾನೆ, ಅವನ ನೆಲೆಯಲ್ಲವನು ಇರ್ತಾನೆ. ಹಾಗೆ ಅದನ್ನ ನಾವು ಆ ಮಲ ಎನ್ನುವುದೇನಿದೆ, ಅವಿದ್ಯೆ ಅಂದ್ರೆ ನಾನಲ್ಲದನ್ನ ನಾನು ಅನ್ಕೊಳ್ಳೋದು, ಅದನ್ನ ಪರಮಾತ್ಮ ತುಂಬ್ಕೊಂತಾನಲ್ವಾ, ಅವನಿಗೆ ಗೊತ್ತಿದೆ ಇದು ನಾನಲ್ಲ ಅನ್ನೋದು. ಈಶ್ವರ ಆದಾಗ ಅವನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರಿಂದಲೇ ಅವನಿಂದ ಮುಂದಕ್ಕೆ ಬ್ರಹ್ಮ ವಿಷ್ಣು ಬರ್ತಾರಲ್ಲ, ಅವರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಅವರ ಮೇಲೆ ಈ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಇದೆ. ಅದನ್ನೇ ನಾವು ನೆನ್ನೇನು ಹೇಳಿಕೊಂಡಿದ್ದೇವೆ, ನ ತದಸ್ತಿ ಪೃಥಿವ್ಯಾಂ ದಿವಿ ದೇವೇಶು ವಾ ಪುನಃ ಯದೇಭಿಹಿ ತ್ರಿಭಿಹಿ ಗುಣೈಹಿ ಮುಕ್ತಂ. ಆದ್ರಿಂದ ಸತ್ವರಜಸ್ತಮೋ ಗುಣಗಳು ಎಲ್ಲಿದೆ ಅಲ್ಲಿ ಈ ಮಲ ಅನ್ನುವುದಿದೆ. ಪರಮಾತ್ಮನಲ್ಲಿ ಈ ಮಲ ಇಲ್ಲ. ಆದ್ರಿಂದ ಅವಳು ವಿಮಲ, ಮಲರಹಿತಳಾಗಿದ್ದಾಳೆ. ಇದನ್ನ ಜೀವಿಗಳಲ್ಲಿ, ಇದರಲ್ಲಿ ಮೊದಲನೆಯದಾಗಿ ನಾವು ತಿಳ್ಕೊಳ್ಬೇಕಾದ್ದು ಆಣವ ಮಲ, ಕಾಯಿಕ ಮಲ, ಕಾರ್ಮಿಕ ಮಲ ಎಂಬುದಾಗಿ 3 ಮಲಗಳನ್ನ ಹೇಳುತ್ತಾರೆ. ಆಣವ ಮಲ ಅಂದ್ರೆ ಪಂಚಭೂತ ಪಂಚ ತನ್ಮಾತ್ರಗಳು ಅಣು ಮತ್ತು ಮಹತ್ತಿನ ರೂಪದಲ್ಲಿದೆಯಲ್ಲ, ಅಂದ್ರೆ ಮಹದ್ ರೂಪದಲ್ಲೂ ಅವುಗಳಿದೆ. ಮಹಾಭೂತ ಅಂತ ಅದನ್ನು ಕರೀತಾರೆ. ಹಾಗೆ ಅಣುರೂಪದಲ್ಲಿ ಇದೆ. ಹೇಗೆ ಇರುವೆನಲ್ಲಿಲ್ವಾ? ಇರುವೆನಲ್ಲಿ ಎಷ್ಟು ಸಣ್ಣದಾಗಿರ್ಬೋದು ಯೋಚನೆ ಮಾಡಿ. ಆದ್ರಿಂದ ಅಣುರೂಪದಲ್ಲಿ ಇದೆ, ಮಹತ್ವ ರೂಪದಲ್ಲೂ ಇದೆ. ಆದ್ರಿಂದ ಆಣವ ಮಲ ಅನ್ನುವುದಾಗಿ ಅವುಗಳನ್ನು ಇಟ್ಕೊಂಡ್ರೆ ಅದರಿಂದ ಉಂಟಾಗುವ ಶರೀರ ಇದೆಯಲ್ಲ, ಶರೀರದಲ್ಲಿ ಪಂಚಭೂತಗಳ ಪ್ರಭಾವ ಇದೆಯಲ್ಲ, ಅದು ಕಾಯಿಕ ಮಲ. ಆ ಕಾಯಿಕ ಮಲದಿಂದ ಶರೀರದಲ್ಲಿ ನಾವು ಚಟುವಟಿಕೆ ಮಾಡ್ತೇವಲ್ವಾ, ಕೆಲಸಗಳನ್ನ ಮಾಡ್ತೇವಲ್ವಾ, ಆ ಕೆಲಸದಿಂದ ನನ್ನೊಳಗೆ ಕಾಮಕ್ರೋಧಾದಿಗಳು ಹುಟ್ಟುತ್ತಲ್ಲ, ಅದು ಕಾರ್ಮಿಕ ಮಲ ಅಂದ್ರೆ ಕರ್ಮಗತವಾದಂಥ ಮಲ. ಆದ್ರಿಂದ ಆಣವ ಮಲ, ಕಾಯಿಕ ಮಲ, ಕಾರ್ಮಿಕ ಮಲ, ಈ 3 ವಿಧವಾದಂಥ ಮಲಗಳು ಯಾರಲ್ಲಿಲ್ಲ? ಪರಮಾತ್ಮನಲ್ಲಿ ಇಲ್ಲ. ಆದ್ರಿಂದ ಅದನ್ನ ಏನಂತ ಕರೀತಾರೆ? ವಿಮಲ. ಪರಮಾತ್ಮನನ್ನ ವಿಮಲ ಎಂಬುದಾಗಿ ಕರೀತಾರೆ. ಅವಿದ್ಯೆಯ ಮಲ ಅನ್ನುವುದು ಇಲ್ಲ. ಈ ರೀತಿ
ಈ ಮಲ ಇದ್ದಾಗ ಅದರಿಂದ ಏನಾಗುತ್ತೆ? ಮಲ ಇದ್ರೆ ಜನನ ಬಂದ ಮೇಲೆ ಜೀವನದಲ್ಲಿ ತಾಡನ, ಸುಖ ದುಃಖಗಳ, ಮಾನಾಪಮಾನಗಳ, ಲಾಭ ನಷ್ಟಗಳ, ಜಯಾಪಜಯಗಳ ಎಲ್ಲ ದ್ವಂದ್ವಗಳ ತಾಡನ, ಹೊಡೆತ ಬೀಳ್ತಾನೇ ಇರುತ್ತೆ. ಅದರಿಂದ ಜನನ, ಜೀವನ, ತಾಡನ. ಏಟು ಬಿದ್ದಾಗ ನಾವೇನ್ ತಿಳ್ಕೊಳ್ಬೇಕು? ಇದೇನೋ ನನಗೆ ಪಾಠ ಹೇಳ್ತಿದೆ ಅಂತ ತಿಳ್ಕೊಬೇಕು. ಆದ್ರಿಂದ ಈಗ ಒಂದ್ಸಲಿ ಫೇಲ್ ಆಯ್ತು ಅಂತ ಬಿಟ್ಬಿಡ್ತೀವ? ಯಾರಾದ್ರೂ ಬಿಟ್ಬಿಡ್ತಾರಾ? ಅಕಸ್ಮಾತ್ ಬಿಟ್ರೆ ಅವರು ಮೂರ್ಖರು. ಸೋಲನ್ನ ಜಯದ ಹಿನ್ನೆಲೆ ಹೆಜ್ಜೆ ಅಂತ ಹೇಳ್ತಾರೆ. ಆದ್ರಿಂದ ಅದು ಬೋಧನ. ನಾಲ್ಕನೆಯದಾಗಿ ಬೋಧನ. ಅದರಿಂದ ಜನನ, ಜೀವನ, ತಾಡನ, ಬೋಧನ. ಇದನ್ನೇ ಜೀವಗಳಿಗೆ ಅಂದ್ರೆ ಒಂದು ವಿಗ್ರಹಾದಿಗಳನ್ನ ಮಾಡುವಾಗಲೂ ಕೂಡ, ಜೀವ ಒಂದು ವಿಗ್ರಹ ರೂಪವನ್ನ ತಳೆಯುವಾಗಲೂ ಕೂಡ ಅದೆಲ್ಲ ಅಲ್ಲೂ ಕೂಡ ಒಂದು ಕಲ್ಲು ಬಂಡೆಯನ್ನ ತಗೊಂಡ್ಬರೋದು, ಅದನ್ನ ಕುಟ್ಟೋದು ಎಲ್ಲವನ್ನ ಮಾಡ್ತಾರಲ್ಲ. ಆ ನಂತರ ಆ ವಿಚಾರಗಳನ್ನ ಅಭಿಷೇಕ ಅದರ ಒಳಗೆ ಚಿಂತನೆ ಮಾಡ್ತಾ ಮಾಡ್ತಾ ಬಂದಾಗ ಏನಾಗುತ್ತೆ? ಮನಸ್ಸಿನ ಇಂದ್ರಿಯಗಳ ಇಲ್ಲಿರುವ ಕೊಳೆಯೆಲ್ಲ ವಿಮಲೀಕರಣ, ಅದು ಶುದ್ಧ ಆಗುತ್ತೆ. ಅದನ್ನೇ ದೇವ ವಿಗ್ರಹಗಳನ್ನ ಕೆತ್ತುವಾಗ ಎಷ್ಟೆಲ್ಲ ಕೊಳೆ ಆಗಿರುತ್ತೆ ಅಲ್ವಾ? ದೇವತೆಗಳ ವಿಗ್ರಹದ ಮೇಲೆ ಕೂತಿರ್ತಾರೆ ಶಿಲ್ಪಿ. ಅವರು ಕೆತ್ತನೆ ಮಾಡುವಾಗ ನೀವು ಗಮನಿಸಿದ್ರೆ, ಈಗ ದೊಡ್ಡ ದೊಡ್ಡ ವಿಗ್ರಹಗಳಿದ್ರೆ 10 ಅಡಿ 6 ಅಡಿ 7 ಅಡಿ ಯಾವುದೇ ಆಗ್ಲಿ ಹಿಂಗ್ ನಿಂತ್ಕೊಂಡು ಹೊಡಿಯಕ್ಕಾಗಲ್ಲ. ಅದು ಸಣ್ಣ ಕುಸುರಿ ಎಲ್ಲ ಮಲಗಿಸಿರ್ತಾರೆ, ಅದರ ಮೇಲೆ ಕಾಲಿಟ್ಟಿರ್ತಾರೆ, ಏನೇನೆಲ್ಲ. ಈಗ ಮನೆ ಮಾಡುವಾಗ್ಲೂ ಹಾಗೆ ತಾನೆ. ಅದನ್ನೆಲ್ಲ ವಿಮಲೀಕರಣಕ್ಕೋಸ್ಕರ ಏನ್ ಮಾಡ್ತಾರೆ? ಆ ಒಂದು ವಿಗ್ರಹಕ್ಕೆ ಅನೇಕ ವಾಸಗಳನ್ನ ಮಾಡಿಸ್ತಾರೆ. ಅಂದ್ರೆ ಧಾನ್ಯವಾಸ, ಕ್ಷೀರಾವಾಸ, ಹೀಗೆ ಅದೆಲ್ಲ ವಾಸಗಳನ್ನ ಮಾಡಿಸೋದು. ಯಾಕೆ ಅಂದ್ರೆ ವಿಮಲೀಕರಣ. ಯಾವ ಕೊಳೆ ಇದೆ ಆ ಎಲ್ಲ ಕೊಳೆಯನ್ನ ದೂರ ಮಾಡ್ತಾ ಬರ್ತಾರೆ. ಹಾಗೆ ಮಾಡ್ತಾ 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 ಅದರ ಒಳಗೆ ಆ ದೈವಿ ಶಕ್ತಿ ತುಂಬುತ್ತಾ, ಇದು ಹಾಗೆ ಈ ಶರೀರಕ್ಕೂ ಆ ದೈವಿ ಶಕ್ತಿ ತುಂಬುತ್ತಾ ಬಂದಂತೆ ಏನಾಗುತ್ತೆ? ಒಬ್ಬ ವ್ಯಕ್ತಿಯ ಸಾನ್ನಿಧ್ಯ ಪ್ರೀತಿಯನ್ನ ಹುಟ್ಟಿಸುತ್ತೆ. ಯಾಕೋ ಗೊತ್ತಿಲ್ಲ ರೀ, ಅವ್ರನ್ನ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅವ್ರ ಹತ್ರ ಹೋಗೋಣ ಅನ್ಸುತ್ತೆ, ಮಾತಾಡ್ಸೋಣ. ಯಾಕೆ? ಆ ಆಪ್ಯಾಯತೆ ಎಲ್ಲಿ ಬರುತ್ತೆ? ದೈವಿ ಭಾವ ಇದ್ದಾಗ, ದೈವಿ ಗುಣ ಇದ್ದಾಗ, ಅದು ಆಪ್ಯಾಯನ. ಅದರಿಂದ ಏನ್ ಸಿಕ್ಕತ್ತೆ? ತರ್ಪಣ, ತೃಪ್ತಿ ಸಿಕ್ಕತ್ತೆ. ದೇವಸ್ಥಾನಕ್ಕೆ ಹೋಗೋದು ಯಾಕೆ? ತೃಪ್ತಿ ಸಿಕ್ಕತ್ತೆ. ಆ ದೇವರ ವಿಗ್ರಹವನ್ನ ನೋಡ್ತಾ ಇದ್ರೆ ಆಪ್ಯಾಯಮಾನ ಆಗುವುದಕ್ಕೆ. ಇವೆಲ್ಲ ಆಯ್ತಲ್ಲ ಈಗ ಹೇಳಿದಂತ ತಾಡನ, ಬೋಧನ, ಅಭಿಷೇಕ ಅವೆಲ್ಲದರಿಂದ ವಿಮಲೀಕರಣ ಆದಾಗ ಆಪ್ಯಾಯನ ಆಯ್ತು. ಆಪ್ಯಾಯನದಿಂದ ಏನಾಯ್ತು? ತರ್ಪಣ, ತೃಪ್ತಿ ಸಿಕ್ಕತ್ತೆ. ಹಾಗೆ ತೃಪ್ತಿ ಸಿಕ್ಕಿದ್ರಿಂದ ಏನಾಯ್ತು? ನನಗೆ ಇದು ಬೇಕಪ್ಪ, ಊಟ ಮಾಡದೆ ಹೊಟ್ಟೆ ತುಂಬಿತು, ತೃಪ್ತಿ ಆಯ್ತು. ಆದ್ರಿಂದ ನಾಳೆ ದಿವಸ ಹಸುವಾದ್ರೆ ಏನ್ ಮಾಡ್ಬೇಕು? ಊಟ ಮಾಡ್ಬೇಕು. ಅದು ಗೊತ್ತಾಗುತ್ತಲ್ವಾ? ಆ ರೀತಿ ಹಸಿವಾದ್ರೆ ಅವ್ರಿವ್ರ ಮೇಲೆ ಹಾರಬೇಕು, ಕುಣಿಬೇಕು, ನೆಗೆಬೇಕಲ್ಲ. ಹಸಿವಾದ್ರೆ ಊಟ ಮಾಡಬೇಕು. ಆ ರೀತಿಯ ದೀಪನ, ಆ ಬೆಳಕು ಅದನ್ನ ಕೊಡುತ್ತೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ, ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೀರಿ, ಮನಸ್ಸು ಎಷ್ಟು ಹಾಯಿ ಆಯ್ತು ಗೊತ್ತಾ? ಅದರಿಂದ ಏನ್ ಮಾಡ್ಬೇಕು? ನಾಳೆ ಬೇಜಾರಾದ್ರೆ, ದುಃಖ ಆದ್ರೆ, ಭಾರ ಆದ್ರೆ ದೇವಸ್ಥಾನಕ್ಕೆ ಹೋಗಿ, ಅದು ದೀಪನ. ಆ ಭಾವ ಬೆಳಗಬೇಕು. ಆಗ ನಾ ದೇವಸ್ಥಾನಕ್ಕೆ ಹೋದ್ರೆ ಏನೋ ಮನಸ್ಸು ಹಾಯಾಗತ್ತೆ ರೀ. ಆ ರೀತಿಯಾದ ಆ ದೀಪನ ದೇವಸ್ಥಾನಕ್ಕೆ ಹೋಗಿ ಅಂತ, ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಜನ ಬಂದಿರ್ತಾರೆ, ಅವ್ರು 100 ಪ್ರಶ್ನೆ ಕೇಳ್ತಾರೆ, ನಂಗೆ ಇಷ್ಟ ಆಗಲ್ಲ ರೀ. ಆ ತರ ದೇವಸ್ಥಾನ ಬೇಡ. ಯಾವ ದೇವಸ್ಥಾನ ಇಷ್ಟನೋ ಅಲ್ಲಿಗೆ ಹೋಗಿ. ಎಲ್ಲಿ ದೀಪನ ಸಿಕ್ಕುತ್ತೆ ಅದು ದೀಪನ, ಅದಾಗಬೇಕು. ಆ ದೀಪನದಿಂದ ಏನಾಗಬೇಕು? ಗೋಪನ. ಇದಿಷ್ಟು ಕೂಡ ಸಂಸ್ಕಾರಗಳು. ಜೀವಿಗೆ 10 ಸಂಸ್ಕಾರಗಳು. ಗೋಪನ ಅಂದ್ರೇನು? ರಕ್ಷಣೆ. ಅವೆಲ್ಲ ಯಾರಿಂದ ದೊರಕುತ್ತೋ ಅವಳನ್ನ ವಿಮಲ ಎಂಬುದಾಗಿ ಕರೀತಾರೆ. ಯಾವ್ಯಾವುದು? ಜನನ, ಜೀವನ, ತಾಡನ, ಬೋಧನ, ಅಭಿಷೇಕ, ವಿಮಲೀಕರಣ, ಆಪ್ಯಾಯನ, ತರ್ಪಣ, ದೀಪನ, ಗೋಪನ. ಈ 10 ಎಲ್ಲಿ ಯಾರಿಂದ ಉಂಟಾಗುತ್ತಾ ಇದೆಯೋ, ಅದರಿಂದ ಯಾವ ಜೀವಿಗಳ ಉದ್ಧಾರ ಆಗುತ್ತಾ ಇದೆಯೋ ಅದನ್ನ ವಿಮಲ ಎಂಬುದಾಗಿ ಕರೀತಾರೆ. ಈ ವಿಮಲ ಎಂಬ ದೇವಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ, ವಿಮಲಾ ರೂಪದಲ್ಲೇ
ಗಯೆಯಲ್ಲಿ ವಾಸ ಮಾಡ್ತಾ ಇದ್ದಾಳಂತೆ. ಆದ್ರಿಂದ ವಿಮಲಾ ಗಯಾಯಾಂ ಪ್ರೋಕ್ತ ಎಂಬುದಾಗಿ ದೇವಿ ಪುರಾಣ ಹೇಳುತ್ತೆ. ಆದ್ರಿಂದಲೇ ನಾವು ಹೋಗಿ ಕೆಲಸ ಮಾಡುವಾಗ, ಈಗ ನಾವು ಏನನ್ನು ಹೇಳಿದ್ವಿ, ಜನನ ಜೀವನ ತಾಡನ, ಅದೆಲ್ಲದಿಂದ ಬಾಧೆಯಾಗಿರುವ ಜೀವಗಳಿಗೆ ಮುಕ್ತಿ ಸಿಕ್ಕಬೇಕಾದ್ರೆ ಯಾಕೆ ಗಯೆ ಅಂದ್ರೆ, ಗಯೆಯಲ್ಲಿ ಈ ದೇವಿ ಇದ್ದಾಳೆ, ಈ 10 ಕೊಡುವಂಥ ದೇವಿ. ಆದ್ರಿಂದ ಆ ಗಯೆಯಲ್ಲಿ ನಾವು ಇದನ್ನ ಕೊಟ್ರೆ ಜೀವ ಯಾವುದು ಈ 10 ರೂಪದಿಂದ ಇದೆ, ಅದು ಗೋಪನ ಕೊನೆ ಪಾಯಿಂಟ್ ಇದೆಯಲ್ಲ, ರಕ್ಷಿತ, ಅದು ಏನಾಗಬೇಕು, ದೇವಿಯ ಪರಮಾತ್ಮನ ರಕ್ಷೆಯ ಒಳಗೆ ಸೇರುವುದಕ್ಕೆ ಆಗುವಂಥ ಶಕ್ತಿಯಾಗಿ, ಅಂದ್ರೆ ಹೊರಶಕ್ತಿಯಾಗಿ. ಒಳಗಿನ ಶಕ್ತಿ ಬೇರೆ. ಗಯಾ ಅನ್ನುವುದಕ್ಕೆ ಪ್ರಾಣ ಅಂತ ಹೆಸರು. ವೇದದಲ್ಲಿ ಗಯಾ ಅಂದ್ರೆ ಪ್ರಾಣ ಅಂತ ಹೆಸರು. ಸಾಮಾನ್ಯವಾಗಿ ಶ್ರಾದ್ದ ಮಾಡುವಾಗ ನಾವೆಲ್ಲ ಕೇಳಿದ್ದೇವೆ, ಏನಂತ, ಜನವಾರನ ಈ ಕಡೆ ಹಾಕೋ, ಜನವಾರನ ಆ ಕಡೆ ಹಾಕೋ ಅಲ್ಲ, ಪ್ರಾಣದ ಗತಿ ಅಲ್ಲಿಂದ ಹೀಗೆ ಹರಿತಾ ಇರುತ್ತೆ. ಪ್ರಾಣದ ಗತಿಯ ಸ್ವರೂಪವನ್ನ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಅದು ಇಲ್ಲಿಂದ ಹೀಗೆ ಬಂದು ಹೀಗೆ ಬರುತ್ತೆ, ಅದಕ್ಕೆ ದಾರ ಈ ಕಡೆಗಿದೆ. ಆ ಪ್ರಾಣವನ್ನ ಉಲ್ಟ ತಿರುಗಿಸ್ಬೇಕು, ಅದಕ್ಕೆ ಪ್ರಾಣಾನಾಯಮ್ಯ ಅಂತ ಹೇಳ್ತಾರಲ್ಲ. ಆ ಪ್ರಾಣವನ್ನ ಒಳಗೆ ಸೆಳೆದ ಮೇಲೆ ಉಪವೀತಿ ಪ್ರಾಚೀನಾವೀತಿ ಅಂತ ಹೇಳುವಾಗ, ಆ ಪ್ರಾಚೀನಾವೀತಿ ಅಂದ್ರೆ ಒಳಕ್ಕೆ ತಿರುಗಿಸ್ಬೇಕು. ಪ್ರಾಣ ಈಗ ಹೇಗೆ ಹರಿತಿದೆ, ಎಡಗಡೆಯಿಂದ ಬಲಗಡೆಗೆ ಬರ್ತಿದೆ, ಮತ್ತೆ ಬಲಗಡೆಯಿಂದ ಎಡಗಡೆಗೆ ಬರ್ತಿದೆ. ಆದ್ರಿಂದಲೇ ನಾವು ಪ್ರಾಣಾಯಾಮ ಮಾಡುವಾಗ್ಲೂ ಎಡದಿಂದ ಬಿಟ್ಟು ಮಾಡ್ತೇವಲ್ವಾ. ಇದೆಲ್ಲ ಎಡದಿಂದ ಬರ್ತಾ ಇರುವ ಗತಿಯನ್ನ ರಿವರ್ಸ್ ತಿರುಗಿಸ್ಬೇಕು. ಹಾಗೆ ಸಾಧನೆ ಮಾಡಿ, ಇದೆಲ್ಲ ಸಾಧನೆಯಿಂದ ಮಾಡ್ಕೊಳ್ಳೋದು. ಆದ್ರಿಂದಲೇ ಯಜ್ಞೋಪವೀತಂ ಕೃತ್ವಾಧೋ ನಿಪಪಾತ ಅಂತ ಸಾವಿತ್ರಿ ವಿದ್ಯೆಯಲ್ಲಿ ಮಂತ್ರ ಇದೆ. ಅವನು ಯಜ್ಞೋಪವೀತಂ ಕೃತ್ವ ಏನು, ಆಗ ಅಲ್ಲಿ ಹೊಸ್ಕೊಂಡ ಯಜ್ಞೋಪವೀತನ ಪ್ರಾಣವನ್ನ ಹಾಗೆ ಮಾಡ್ಕೊಳ್ಬೇಕು. ಹಾಗೆ ಪ್ರಾಣದ ಗತಿ ಅದು. ಜನಿವಾರನ ಈ ಕಡೆ ಆ ಕಡೆ ತಿರುಗಿಸೋದಷ್ಟಕ್ಕೆ ಇವತ್ತು ಪ್ರಾಚೀನಾವೀತಿ ಉಪವೀತಿ ಇದೆ. ಆದ್ರೆ ಅದಲ್ಲ, ಅದು ಯೋಗಾಭ್ಯಾಸ. ಆ ರೀತಿ ಮಾಡಿ ಗಯೆಯಲ್ಲಿ, ಅಂದ್ರೆ ಇಲ್ಲಿರುವ ಪ್ರಾಣದ ಗಯೆಯಲ್ಲಿ ತರ್ಪಣ ಮಾಡುವುದು ಒಂದು. ಅದು ನಮ್ಗಿವತ್ತಾಗಲ್ಲ. ವ್ಯಕ್ತಿಯಾಗಿ ಅಂದ್ರೆ ಶಕ್ತಿ ರೂಪದಲ್ಲಿ ದೇವಿ ಅಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಎಲ್ಲಿ, ಗಯೆಯಲ್ಲಿ. ಅವಳು ಸ್ಪಷ್ಟವಾದ ಆಕೃತಿಯಲ್ಲಿದ್ದುಕೊಂಡು, ಈಗ ನಾವು ಹೇಳಿದಂತಹ ಜನನ ಜೀವನ ತಾಡನ ಬೋಧನ ಈ ಎಲ್ಲ ರೂಪದಲ್ಲಿದ್ದುಕೊಂಡು ಅವಳು ಏನ್ ಮಾಡ್ತಾಳೆ, ಗೋಪನ. ಆದ್ರಿಂದ ಅಲ್ಲಿ ಹೋದಾಗ ಶಕ್ತಿ ರೂಪದಲ್ಲಿ ಯಾವ ತಾಯಿ ಇದ್ದಳೋ ಅವಳು ವಿಮಲಾ. ಅವಳು ಆ ಜೀವಗಳನ್ನ ಉದ್ಧಾರ ಮಾಡುವವಳಾಗಿದ್ದಾಳೆ. ಆದ್ರಿಂದಲೇ ಅದನ್ನ ಪಿತೃಮೋಕ್ಷಪ್ರದ ಆ ವಿಮಲಾ ಎನ್ನುವವಳು ಪಿತೃದೇವತೆಗಳಿಗೆ ಮೋಕ್ಷವನ್ನ ಕರುಣಿಸುವಂತ ದೇವಿಯಾಗಿ ಗಯಾ ಎನ್ನುವ ಕ್ಷೇತ್ರದಲ್ಲಿ ಇದ್ದಾಳೆ. ಹೀಗೆ ವಿಮಲಾ ನಾಮಿಕ. ಮತ್ತೆ ಅವಳು ವಿಮಲಾ ನಾಯಿಕಾ ತಸ್ಯ ವಾಸುದೇವಸ್ಯ. ಬೇರೆ ಅದಕ್ಕೂ ಗಯೆಗೂ ಇದಕ್ಕೇನು ಸಂಬಂಧ ಅಂದ್ರೆ, ವಾಸುದೇವನ ನಾಯಿಕೆಯಾಗಿ ವಿಮಲೆಯಾಗಿ ಅವಳಲ್ಲಿದ್ದಾಳೆ. ಆದ್ರಿಂದಲೇ ವಾಸುದೇವನ ಪಾದವನ್ನ ಗಯೆಯಲ್ಲಿ ನಾವು ಹಿಡಿದ್ರೆ ವಿಮಲಾ ರೂಪದಲ್ಲಿ ಅಲ್ಲಿ ಆ ಪಾದ ಶಕ್ತಿ ಒಳಗವಳಿದ್ದಾಳೆ. ಆದ್ರಿಂದ ಅಲ್ಲಿ ಕೊಟ್ಟಾಗ ಪಿತೃಗಳಿಗೆ ಮುಕ್ತಿ ಅನ್ನೋದು ದೊರಕುತ್ತೆ. ಪಿತೃಗಳು ಗೋಪಿತರಾಗ್ತಾರೆ, ರಕ್ಷಿತರಾಗ್ತಾರೆ. ಆದ್ರಿಂದ ವಿಮಲಾ. ಮುಂದಿನ ನಾಮ ವಂದ್ಯ. ವಂದ್ಯ ಅಂದ್ರೆ ಈಗ ತಾನೇ ಹೇಳಿದ್ವಲ್ಲ, ಮೊಟ್ಟ ಮೊದಲನೆಯದಾಗಿ ಮಾಡಬೇಕಾದಂತ ವಂದ್ಯ ಅಂದ್ರೆ ನಮಸ್ಕರಿಸಲು ಯೋಗ್ಯ. ಈಗ ನಾವು ಸ್ತೋತ್ರದಲ್ಲಿ ವಿಶ್ವೇಶ ವಂದ್ಯ, ವಿಶ್ವದಲ್ಲಿ ಎಲ್ಲರಿಂದಲೂ ನಮಸ್ಕರಿಸಲು ಯೋಗ್ಯಳಾದದ್ದು, ಎಲ್ಲರಿಂದಲೂ ನಮಸ್ಕರಿಸಲು ಯೋಗ್ಯವಾದದ್ದು ಅನ್ನುವಾಗ ಮತ್ತೆ ಹೇಳಿದ್ನಲ್ಲ, ಇವನು ದುರ್ಜನ ಇವನು ಸಜ್ಜನ ಅಲ್ಲ. ಯಾರಿಗಾದರೂ ಕೂಡ ನಮಸ್ಕಾರ ಎನ್ನುವುದು ಅತ್ಯಂತ ಪ್ರಬಲವಾದ ಒಂದು ಅಸ್ತ್ರ. ಯಾರನ್ನ ವಶ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಸೆಟದ್ ಹೀಗೆ ನಿಂತರ ಆಗಲ್ಲ, ಅದೇ ಹೀಗಂದ್ರ ತಕ್ಷಣ ಹೋಗ್ಬಿಡುತ್ತೆ. ಎಂಥ ಕೋಪ, ಉರಿತಾ ಇರೋ ಕೋಪನೂ ತಕ್ಷಣ ಹೋಗಲ್ಲ, ಮನುಷ್ಯರಲ್ಲಿ ಇಳಿತಾ ಇಳಿತಾ ಹೋಗುತ್ತೆ. ಅದೇ ನಾವು ಹೀಗೆ ನಿಂತರೆ ನಮ್ಮ ಮುಖ ನೋಡ್ತಿದ್ದಾಗ ಅವ್ರಿಗೂ ಇನ್ನಂಗ ಹಾಗೆ ಒಬ್ಬರಿಗೊಬ್ಬರಿಗೂ ಈ ಮಲ್ಲ ಯುದ್ಧಗಳು ನಾವು ಭರತ ಮತ್ತು ಇವ್ರದ್ದು ನೋಡ್ತೀವಲ್ಲ, ಕಣ್ಣಲ್ಲಿ ತೋರಿಸ್ತಾ ಆ ರೀತಿಯಾದ ಪ್ರಬಲ ಒಂದು ಇದು ಏನಾಗುತ್ತೆ, ನಾವು ಎಷ್ಟು ದೊಡ್ಡ ಮಾಡಿ ಹಾಗೆ ಬೆಳೀತಾ ಹೋಗುತ್ತೆ. ಹಾಗಲ್ಲದೆ ಹೀಗಂದಾಗ ಅದಕ್ಕೆ ವಂದ್ಯ ನಮಸ್ಕಾರ. ವೇದಾಂತ ದೇಶಿಕರು ಅಂಜಲಿ ವೈಭವ ಅಂತ ಒಂದು ದೊಡ್ಡ ಸ್ತೋತ್ರನೇ ಬರೆದಿದ್ದಾರೆ. ಕೇವಲ ಇಷ್ಟರಿಂದ ಏನೇನನ್ನ ನಾವು ಸಾಧನೆ ಮಾಡಬಹುದು ಅನ್ನುವುದೇ ಆ ಸ್ತೋತ್ರದಲ್ಲಿ ದೇಶಿಕರು ಹೇಳಿರುವಂಥದ್ದು.
ವೇದಾಂತ ದೇಶಿಕರು. ಭಾಗವತದಲ್ಲಿ ಕೃಷ್ಣ ಉದ್ಧವನಿಗೆ ಹೇಳುತ್ತಾನೆ, ಉದ್ಧವ ಏನು ಮಾಡಬೇಡ, ದೇವರನ್ನ ನೀನ್ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಡ, ಯಾವಾಗ್ಲೂ ಇಷ್ಟೇ ಇರಪ್ಪ, ಎಲ್ಲೆಲ್ಲೂ ಪರಮಾತ್ಮನನ್ನ ಕಾಣುವಲ್ಲಿಯವರೆಗೆ ಕೈ ಮುಕ್ಕೊಂಡೇ ಇರು. ನೀನು ಕೈ ಮುಗಿದುಕೊಂಡಿದ್ರೆ, ಎಲ್ಲರಿಗೆ ಕೈ ಮುಗಿದುಕೊಂಡಿದ್ರೆ ಆಗ ನೀನು ದೇವರನ್ನ ಪಡೀತೀಯೇ ಅಂತ ಕೃಷ್ಣ ಸುಲಭವಾದ ಅತ್ಯಂತ ಸರಳವಾದ ಒಂದು ಮಾರ್ಗ ಅಂತ ಬೋಧಿಸಿದ್ದಾನೆ. ಆ ಎಲ್ಲರಿಗೆ ನಾವು ಎಲ್ಲಿ ನಮಸ್ಕಾರ ಮಾಡ್ತಿರೋದು? ಹಾಗಾದರೆ ಇರುವೆಗೆ, ಆನೆಗೆ, ಹಂದಿಗೆ, ಕೋಳಿಗೆ, ಎಲ್ಲರಿಗೆ ಏನ್ರಿ ಯಾವನ್ಗೋ ಕತ್ತೆಗೂ ನಮಸ್ಕಾರ ಅಲ್ಲ. ನೀನು ಮಾಡ್ತಿರೋದು ಕತ್ತೆ ಅಂತ ನೀವು ಭಾವಿಸಬಾರದು. ಆರಂಭನ ಭಾವನೆ. ಆದ್ರಿಂದ ಆ ಭಾವನೆ ಇದ್ದಾಗ ಅದನ್ನೇ ತಾನೇ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ, ಆ ಪರಮಾತ್ಮನನ್ನ ಆ ಭಾವದಲ್ಲಿ ನಾವು ಕಾಣುವ ನಮಸ್ಕಾರ ಭಾವ ಇದೆಯಲ್ಲ, ಆ ನಮಸ್ಕಾರ ಭಾವನೇ ದೊಡ್ಡದು. ಆದ್ರಿಂದ ವಂದ್ಯ, ಯಾರಿಂದ ನಮಸ್ಕರಿಸಲು ಯೋಗ್ಯಳಾದವಳು? ಪ್ರಪಂಚದಲ್ಲಿ ಯಾರಿಗೆ ನೀವು ನಮಸ್ಕಾರ ಮಾಡಿದ್ರು, ಚಿಕ್ಕವರಿಗಾಗ್ಲಿ ನಮ್ಮನೆಗಳಲ್ಲಿ ಹೇಳ್ತಾ ಇದ್ದಿದ್ದು, ಕುಂಕುಮ ಕೊಟ್ರೆ ಅವ್ರು ಎಷ್ಟೇ ಚಿಕ್ಕವರೋ ದೊಡ್ಡವರೋ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಿದ್ರು. ಯಾಕೆ ಅಂದ್ರೆ ಕುಂಕುಮ ಹರಿಶಿಣ ಯಾರು ಕೊಡ್ತೀವಿ? ದೇವರಿಗೆ. ದೇವರಿಗೆ ಕೊಡುವಾಗ ಆದ್ರೆ ಈಗ ಇಂಥವ್ರು ಇಟ್ಕೋಬಹುದು, ಇಂಥವ್ರು ಇಟ್ಕೋಬಾರ್ದು ಅನ್ನೋಕ್ಕೆ ದೇವರು ಯಾರಲ್ಲಿಲ್ಲ. ಇದೆಲ್ಲ ಲಾಜಿಕಲ್ ಆಗಿರುವಂತ ವಿಚಾರ. ಯಾವುದೋ ಕಾಲಾನುಕ್ರಮದಲ್ಲಿ ಸಂಪ್ರದಾಯದಲ್ಲಿ ಏನೋ ಬಂದಿರಬಹುದು. ಆದರೆ ಹರಿಶಿಣ ಕುಂಕುಮ ಇಡೋದು ಯಾರಿಗೆ? ದೇವರಿಗೆ. ಇಲ್ಲಿ ನಾವಿಟ್ಕೊಳ್ಳೋದು ಯಾರಿಗೆ? ನಮ್ಮೊಳಗಿರುವ ದೇವರಿಗೆ. ಗೋದಾದೇವಿ ಅದನ್ನೇ ಪ್ರಾಕ್ಟಿಕಲಿ ತೋರಿಸಿದಾಳೆ. ಆದ್ರಿಂದ ನಾವು ಅದನ್ನ ಇಟ್ಟುಕೊಳ್ಳುವಾಗ ಆ ಹರಿಶಿಣ ಕುಂಕುಮದ ಮೂಲಕ ನಾವು ಆರಾಧಿಸಿದ್ದು ಅದು ಮಗುನೋ ಯಾರೋ ಬಂದವರಿಗೆ ನಾವು ಕುಂಕುಮ ಕೊಟ್ಟಿದ್ರಿಂದ ಅದನ್ನ ದೇವರು ಅಂತ ಭಾವಿಸಿ, ಆದ್ರಿಂದಲೇ ಕೆಲವರು ಅದರ ಮೇಲೆ 2 ಕಾಳು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಅಕ್ಷತೆ ಹಾಕಿದ ತಕ್ಷಣ ಅದು ಜೀವ ದೇವರು ಅಂತ ಆಯ್ತು ಅಂತ. ಒಟ್ಟಿನಲ್ಲಿ ಅರ್ಥ ಏನಾಗಿದ್ದೀಗ, ಯಾರಾದ್ರೂ ಚಿಕ್ಕ ದೊಡ್ಡ ವಯಸ್ಸಲ್ಲ, ರೂಪ ಅಲ್ಲ, ಆಕೃತಿ ಅಲ್ಲ, ಸ್ಥಾನ ಅಲ್ಲ, ಎಲ್ಲರೂ ಯಾವ ರೂಪದಿಂದ ವಂದ್ಯರು? ಪರಮಾತ್ಮನ ರೂಪದಿಂದ ವಂದ್ಯರು. ಅದು ನೆನಪು ಮಾಡ್ಕೋಬೇಕಾದ್ದು. ಅದರಿಂದ ವಂದ್ಯರು ಯಾರಪ್ಪ ಅಂದ್ರೆ ಪರಮಾತ್ಮ ಒಬ್ಬನೇ. ಎಲ್ಲರೊಳಗೆ ಪರಮಾತ್ಮ ಇದಾನಲ್ಲ, ಅವನು ವಂದ್ಯ, ಅವಳೇ ವಂದ್ಯ. ಅದನ್ನ ಈ ನಾಮವನ್ನ ಎಲ್ಲರಿಗೆ ಅನುಕೂಲ ಇದೆ ಅಂದ್ರೆ ನಾಳೆ ದಿವಸ ಮುಂದುವರಿಸ್ಕೋಬಹುದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ.